Hello dear students, welcome to Sing Style of Maths. ಇವತ್ತು ನಾವು ಸ್ಟಾರ್ಟ್ ಮಾಡೋಣ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್. ಆ್ಯಕ್ಚುಲಿ ಇದು ನಿಮ್ಮ ಸಿಲೆಬಸಲ್ಲಿಲ್ಲ, ಓಕೆ, ಮೀನ್ಸ್ ನಿಮ್ಮ ಬೋರ್ಡ್ ಸಿಲೆಬಸಲ್ಲಿಲ್ಲ. ಕಾಂಪಿಟೇಟಿವ್ಲಿ ಕೆಲವೊಮ್ಮೆ ಕೇಳ್ತಾರೆ, ಕೆಲವೊಮ್ಮೆ ಕೇಳ್ದೇನೆ ಇರ್ತಾರೆ. ಬಟ್ ಇನ್ ಕೇಸ್ ನೀವು ಯಾರಾದರೂ ಹೈಯರ್ ಸ್ಟಡೀಸಲ್ಲಿ ಮ್ಯಾಥಮೆಟಿಕ್ಸ್ ತಗೋತೀರಾ ಅಂತ ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್. ಓಕೆ, ಯಾಕಂದರೆ ಅಲ್ಲಿ ಹೈಯರ್ ಸ್ಟಡೀಸಲ್ಲಿ ಮತ್ತೆ ಸಿಲೆಬಸ್ ಎಲ್ಲ ಹೇಗೆ ಫ್ರೇಮ್ ಆಗಿರುತ್ತೆ ಅಂದರೆ ನೀವು ಇದನ್ನು ಆಲ್ರೆಡಿ PUCಯಲ್ಲಿ ಸ್ಟಡಿ ಮಾಡಿದ್ದೀರಾ ಅಂತ ತಲೆಯಲ್ಲಿ ಇಟ್ಕೊಂಡೆ ಅದನ್ನು ಮುಂದ್ಗಡೆ ಅವರು ಫ್ರೇಮ್ ಮಾಡಿರ್ತಾರೆ ಸಿಲೆಬಸ್ನ, ಓಕೆನಾ. ಸೊ ಹಾಗಾಗಿ ಸಿರ್ಫ್ ಜಸ್ಟ್ ಬೋರ್ಡ್ ಲೆವೆಲಲ್ಲಿ ನಿಮಗೆ ಡಿಲೀಟ್ ಆಗಿದೆ ಅಂತೇಳಿ ನೀವು ಟೋಟಲಿ ಓದೋದನ್ನೇ ಬಿಡಬಾರ್ದು. ಓಕೆ, ದಟ್ಸ್ ಮೈ ಸಜೆಷನ್. ಆ್ಯಂಡ್ ಈವನ್ ದೆನ್ ಇಫ್ ಯು ಫೀಲ್ ಲೈಕ್ ಇಲ್ಲ ಮ್ಯಾಮ್ ನಾವು ಬೋರ್ಡ್ ಲೆವೆಲ್ ಓದಿದ್ರೆ ಸಾಕು, ನಮಗೆ ಎಷ್ಟು ಎಕ್ಸಾಮಿಗೆ ಬರುತ್ತೆ ಅಷ್ಟೇ ಸಾಕು, ಎಕ್ಸ್ಟ್ರಾ ರಿಕ್ವೈರ್ಡ್ ಇಲ್ಲ ಅಂತ ಅಂದರೆ ದೆನ್ ಯು ಕ್ಯಾನ್ ಲೀವ್ ದ ವಿಡಿಯೋ ರೈಟ್ ನೌ. ಓಕೆ, ಸೊ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಕ್ಯಾನ್ ಕಂಟಿನ್ಯೂ ವಿತ್ ದ ಕ್ಲಾಸ್, ರೈಟ್. ಸೊ ಈಗ ಸ್ಟಾರ್ಟ್ ಮಾಡೋಣ. ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್. ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಈಕ್ವೇಷನ್ಸ್ ಅಂದರೆ ಏನು ಹೇಳಿ? ವಾಟ್ ಯು ಮೀನ್ ಬೈ ಈಕ್ವೇಷನ್ಸ್? ಎಸ್, ವಾಟ್ ಯು ಮೀನ್ ಬೈ ಈಕ್ವೇಷನ್ಸ್? ಸಿಂಪಲ್, ಯಾವುದಾದ್ರೂ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇರುತ್ತಲ್ಲ, ಅದರಲ್ಲಿ ಈಸ್ ಈಕ್ವಲ್ ಟು ಸಿಂಬಲ್ ಐತೆ ಅಂತ ಅಂದರೆ ಅದನ್ನು ಈಕ್ವೇಷನ್ ಅಂತ ಕರಿತೀರಾ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ x² + 2x + 6 = 0. ಓಕೆ, ದರ್ ಇಸ್ ಸೊಲ್ಯೂಷನ್ ಇದೆಯೋ ಇಲ್ಲೋ ಅನ್ನೋದು ಸೆಕೆಂಡರಿ, ಬಟ್ ಒಂದು ಈಕ್ವೇಷನ್ ಅಂದರೆ ಈಸ್ ಈಕ್ವಲ್ ಟು ಇರಬೇಕು. ಹಾಗಾದರೆ ಮ್ಯಾಮ್ x = 5 ಅಂತ ಬರುತ್ತನಪ್ಪ, ಇದನ್ನು ಈಕ್ವೇಷನ್ ಆಗುತ್ತಾ ಅಂದರೆ ಎಸ್ ಆಗುತ್ತೆ. ಈಸ್ ಈಕ್ವಲ್ ಟು ಸಿಂಬಲ್ ಇದೆಯಾ, ಈಕ್ವೇಷನ್ ಆಗುತ್ತೆ. ಓಕೆ, ಇದನ್ನು ಇನ್ನೊಂದು ರೀತಿ ಹೇಗೆ ಬರಿಬೋದು? x - 5 = 0. ಮ್ಯಾಮ್ ಯಾವಾಗಲೂ RHS ಅಲ್ಲಿ 0ನೇ ಇರಬೇಕಾ ಅಂತ ಕೆಲವರಿಗೆ ಡೌಟ್ ಇರುತ್ತೆ. 0ನೇ ಇರಬೇಕು ಅಂತ ರೂಲ್ಸ್ ಏನಿಲ್ಲ, ಬಟ್ ನಾವು ಸಾಲ್ವ್ ಮಾಡಬೇಕಾದ್ರೆ ನಮಗೆಲ್ಲವೂ ಕೂಡ ಒಂದೇ ಸೈಡ್ ಇದ್ರೆ ಈಸಿ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನಿಗೆ ನಾವೆಲ್ಲದನ್ನು ಕೂಡ ಒಂದೇ ಸೈಡ್ ಬರ್ಕೋತೀವಿ. ಓಕೆ, ಇಟ್ಸ್ ನಾಟ್ ನೆಸೆಸರಿ ದಟ್ ಯು ಶುಡ್ ಹ್ಯಾವ್ 0 ಆನ್ ದ RHS. ಓಕೆ, ರೈಟ್. ಸೊ ಈಕ್ವೇಷನ್ ಅಂದರೆ ಏನು ಅಂತ ಗೊತ್ತಾಯಿತು. ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಈಕ್ವೇಷನ್ ನೋಡಿದ್ದೀರಾ. ಕೆಲವೊಂದರಲ್ಲಿ x² ಇರುತ್ತೆ, ಕೆಲವೊಂದರಲ್ಲಿ x³ ಇರುತ್ತೆ, ಕೆಲವೊಂದರಲ್ಲಿ x ಇರುತ್ತೆ, ಇನ್ನು ಕೆಲವೊಂದರಲ್ಲಿ x³ ಇರುತ್ತೆ, xy ಜೊತೆಗೂ ಇರುತ್ತೆ. ಓಕೆ, ಸೊ ಎಷ್ಟಕ್ಕೊಂದಿರುತ್ತೆ ವೇರಿಯೇಬಲ್ಸ್ ಅಂತೀವಿ ಇವನ್ನೆಲ್ಲ. x, y, a, b ಇವೆಲ್ಲ ಏನಂತೀವಿ ನಾವು? ವೇರಿಯೇಬಲ್ಸ್. ಓಕೆ, ಸೊ ದೇರ್ ಕ್ಯಾನ್ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ಈಕ್ವೇಷನ್ಸ್, ರೈಟ್. ಬಟ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಂದರೆ ಏನು ಅಂದರೆ ಅವು ಕೂಡ ಈಕ್ವೇಷನ್ಸೇ. ಅಂದರೆ ಆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಲ್ಲೂ ಕೂಡ ಈಸ್ ಈಕ್ವಲ್ ಟು ಇದ್ದೇ ಇರುತ್ತೆ. ಬಟ್ ಅಲ್ಲಿ ಬರುವಂತಹ ವೇರಿಯೇಬಲ್ ಏನಿದೆಯಲ್ಲ, ಅಲ್ಲಿ ಬರುವಂತಹ ಫಂಕ್ಷನ್ ಏನಿದೆಯಲ್ಲ, ಅದನ್ನು ಏನಂತೀರ ನೀವು? ಅಲ್ಲಿ ಬರೋ ಫಂಕ್ಷನ್ನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿರಬೇಕು. ಅಂದರೆ ಹೇಗಿರಬೇಕು ಅವು? ಫಾರ್ ಎಕ್ಸಾಂಪಲ್ sin x - ½ = 0. ಇದು ಕೂಡ ಒಂದು ಈಕ್ವೇಷನ್ನೇ. ಒಟ್ಟು ಈ ಈಕ್ವೇಷನಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕಾಣಿಸ್ತಿದೆಯಾ? ನಿಮಗೆ ಯಾವುದು 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಯಾವುದಾದ್ರೂ ಒಂದಿರ್ಬೋದು ಅಥವಾ ಎರಡೂ ಇರಬಹುದು. ಓಕೆ, ಇಟ್ ಡಿಪೆಂಡ್ಸ್. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕಾಣಿಸ್ತಿದೆ ಅಂತ ಅಂದರೆ ಅದನ್ನು ನಾವೇನಂತ ಕರಿತೀವಿ? ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್. ಈಸ್ ಈಕ್ವಲ್ ಟು ಇರಬೇಕು ಈಕ್ವೇಷನ್ನು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರಬೇಕು ಆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಒಳಗಡೆ ಐತೆ ಅಂದಮೇಲೆ ದಿಸ್ ಇಸ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಓಕೆ ಮ್ಯಾಮ್, ಈ ಫಾರ್ಮೆಟಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿ ಅಂದರೆ ಎಸ್, ಡೆಫಿನೆಟ್ಲಿ ಐ ಕ್ಯಾನ್ ಟೆಲ್ ಯು ದ ಎಕ್ಸಾಂಪಲ್. ಸಿ ಹಿಯರ್, sin² x - 2 sin x + 1 = 0. This is also a example for trigonometric equation. So I hope so ಅರ್ಥ ಆಗಿದೆ. So any equation which involves trigonometric functions of unknown angle. ಈ x ವ್ಯಾಲ್ಯೂಸ್ ನಮಗೆ ಗೊತ್ತಿಲ್ಲ, ಹೌದಲ್ವಾ? ಯಾವ x ವ್ಯಾಲ್ಯೂ ಇಲ್ಲಿ ಹಾಕಿದರೆ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ನಮಗೆ ಸದ್ಯಕ್ಕೇನೂ ಗೊತ್ತಿಲ್ಲ. ಸೊ ದೀಸ್ ಆರ್ ಆಲ್ ಅನ್ನೋನ್ ಆ್ಯಂಗಲ್ಸ್. ಓಕೆ, ಸೊ ಡೆಫಿನೇಷನ್ ಯಾರಾದರೂ ಕೇಳಿದರೆ ನಿಮಗೆ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಅಂದರೆ ಏನು ಅಂದರೆ ಯು ಕ್ಯಾನ್ ಈಸಿಲಿ ಡಿಫೈನ್ ಇಟ್ ಆಸ್ ಎನಿ ಈಕ್ವೇಷನ್ ವಿಚ್ ಇನ್ವಾಲ್ವ್ಸ್ ಒನ್ ಆರ್ ಮೋರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ಅನ್ನೋನ್ ಆ್ಯಂಗಲ್. Okay, is called as trigonometric equation. You can give lot of examples. It can be this, or if you wish, ma'am sin ಅಲ್ಲೇ ಇರಬೇಕಾ ಯಾವಾಗಲೂ ಬೇರೆದು ಹೇಳ್ರಿ ಅಂದರೆ ಓಕೆ, sec² x - 5 = 0, ಯಾವುದೋ ಒಂದು ವ್ಯಾಲ್ಯೂ. ಓಕೆ, ರೈಟ್. ಯು ಕ್ಯಾನ್ ರೈಟ್ ಇನ್ n ನಂಬರ್ ಆಫ್ ಟೈಮ್. ಮ್ಯಾಮ್ ಒಂದೇ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನೇ ಇರಬೇಕಾ? ಇಲ್ಲ, ಎರಡೂ ಇರ್ಬೋದು ತಾನೆ. ಅದಕ್ಕೆ ಎಕ್ಸಾಂಪಲ್, ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ sin x × cos x + sin x - 1 = 0. ಇಟ್ಸ್ ಓಕೆ, ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್. ಈಗ ಇನ್ನೂ ಒಂದು ಕ್ವಶನ್ನ ಸಾಲ್ವ್ ಮಾಡೋಣ, ರೈಟ್? ಸೊ ಲೆಟ್ ಅಸ್ ಸಾಲ್ವ್ ಒಂದು ಕ್ವೆಶನ್. ಸಪೋಸ್ ಯು ಆರ್ ಹ್ಯಾವಿಂಗ್ ಎ ಕ್ವೆಶನ್ ಲೈಕ್ ಸಾಲ್ವ್ sin x = 1/2. ಓಕೆ, ಇದನ್ನು ನೀವು ಸಾಲ್ವ್ ಮಾಡಬೇಕಾಗಿದೆ.
ಕೆಲವೊಬ್ರಿಗೆ ಇದೇ ಗೊತ್ತಿರಲ್ಲ ಮ್ಯಾಮ್ ಇಲ್ಲಿ ಕ್ವಶನ್ ಎಲ್ಲೈತೆ ಅಂತ. ಸಿ ನೆನಪಿರಲಿ, ಎಲ್ಲೇ ನಿಮಗೆ ಸಾಲ್ವ್ ಅಂತ ಕೊಟ್ಟಿದ್ದಾರೆ ಅಂದರೆ ಮೀನಿಂಗ್ ಏನು ಅಂದರೆ, ಒಂದು ಈಕ್ವೇಷನ್ ನಾವು ನಿಮಗೆ ಕೊಟ್ಟಿದ್ದೀವಿ, ಅದರಲ್ಲಿ ಯಾವುದೋ ಒಂದು ಅನ್ನೋನ್ ಕ್ವಾಂಟಿಟಿ ಇದೆ. ಫಸ್ಟ್ ಆ ಅನ್ನೋನ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿದ್ಮೇಲೆ ಆ ಅನ್ನೋನಿನ ವ್ಯಾಲ್ಯೂ ಏನಾಗಿರಬಹುದು ಅಂತ ಕಂಡುಹಿಡಿಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಸೈನ್ ಅಂತೂ ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ, 1/2 ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಸೊ ನಮಗೆ ಈಗ ಅನ್ನೋನ್ ಇರುವಂಥದ್ದು ವ್ಯಾಲ್ಯೂ ಯಾವುದು? ಎಕ್ಸ್. ದಿಸ್ ಈಸ್ ಅವರ್ ಕ್ವಶನ್. ಓಕೆ, ಸೊ ಯಾವ ವ್ಯಾಲ್ಯೂಗೆ ನನಗೆ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 1/2 ಬರುತ್ತೆ, ಯಾವ ವ್ಯಾಲ್ಯೂ ಎಕ್ಸಿಗೆ ಹಾಕಿದರೆ ನನಗೆ 1/2 ಬರುತ್ತೆ ಅನ್ನೋದು ನನಗೆ ಆನ್ಸರ್ ಬೇಕು. ಓಕೆ, ಸೊ ವಿ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ನಮಗೆ ಗೊತ್ತಿದೆ ಸೈನ್ 30 ಡಿಗ್ರಿ ಅಂತ ಅಂದರೆ ಎಷ್ಟು? 1/2. ಎಸ್ ಆರ್ ನೋ? ಮೀನ್ ವೈಲ್ ಸೈನ್ 30 ಅಷ್ಟೇ 1/2 ಬರೋದಿಲ್ಲ. ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರಾದರೂ ಅದನ್ನು ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಅವ್ನು ವಾಚ್ ಮಾಡಿದ್ಮೇಲೆ ಮಾತ್ರ ಈ ಲೆಕ್ಚರ್ ವಾಚ್ ಮಾಡಿ, ಇಲ್ಲ ಅಂದರೆ ನಿಮಗೆ ಬೆಟರ್ ಕನೆಕ್ಷನ್ ಸಿಗೋದಿಲ್ಲ. ಓಕೆ, ಸೊ ಆ ಪ್ರೀವಿಯಸ್ ಲೆಕ್ಚರ್ಸಲ್ಲಿ ನಾನು ನಿಮಗೆ ಕ್ವಾಡ್ರೆಂಟ್ ಸೈನ್ ಸ್ಕೀಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಸೈನ್ 30 ಡಿಗ್ರಿ ಅಂತಲೇ ಅಲ್ಲ, ಯಾವುದಾದ್ರೂ ಆ್ಯಂಗಲ್ ತಗೊಳ್ಳಿ ನೀವು, ಆ ಆ್ಯಂಗಲ್ಲು ಒಂದು ರೌಂಡ್ ಹೊಡೆದಿದ್ಮೇಲೆ ಮತ್ತೆ ಬಂದರೆ ಅದೇ ಆ್ಯಂಗಲಿಂದ ವ್ಯಾಲ್ಯೂ ಬೇರೆ ಇರುತ್ತೆ, ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ರೈಟ್? ಫಾರ್ ಎಕ್ಸಾಂಪಲ್ ಐ ಟೋಲ್ಡ್ ಯು ಲೈಕ್ ದಿಸ್. ರೈಟ್? ಇಲ್ಲಿ ಸೈನ್ 0 ಇದೆ, ಇದು 90 ಅಂದ್ಕೊಳ್ಳಿ, ಇದು 180 ಇರುತ್ತೆ, ಇದು 270 ಇರುತ್ತೆ, ಇಲ್ಲಿ 360 ಇರುತ್ತೆ. ಹೌದಲ್ವಾ? ಈಗ ಸೈನ್ 0 ವ್ಯಾಲ್ಯೂ ನಮಗೆ ಗೊತ್ತಿದೆ 0. ಹಿಂಗೆ ಒಂದು ರೌಂಡ್ ಹೊಡೆದು ಬಂದು ಸೈನ್ 360ಗೆ ಬಂದರೆ ಅದು ಕೂಡ 0ನೇ ಆಗುತ್ತೆ ತಾನೆ. ರೌಂಡ್ ಹೊಡೆದು ಮತ್ತೆ ಬಂದರೆ ಸೊ ಇಟ್ ಗೋಸ್ ಆನ್. ರೈಟ್? ಸೊ ಇಲ್ಲೂ ಅಷ್ಟೇ, ಇಲ್ಲೆಲ್ಲೋ ಸೈನ್ 45 ಡಿಗ್ರಿ ಐತಪ್ಪ, ಅದು ಸೈನ್ 30 ಡಿಗ್ರಿನೇ ಐತೆ, 30ನೇ ಅನ್ಕೊಳ್ಳೋಣ ಇಲ್ಲಿರೋ ಥರ. ಓಕೆ, ಸೈನ್ 30 ಡಿಗ್ರಿಗೆ ಏನೋ ವ್ಯಾಲ್ಯೂ ಇದೆ. ಹಿಂಗೆ ಒಂದು ರೌಂಡ್ ಹೊಡೆದ್ಬಿಟ್ಟು ಇಲ್ಲಿಗೆ ಬಂದರೆ ಅಂದರೆ 360 + 30 ಅಂದರೆ 390 ಡಿಗ್ರಿ ಕೂಡ ಏನಾಗುತ್ತೆ ನನಗೆ 30 ಡಿಗ್ರಿಗೆ ಏನು ಆನ್ಸರ್ ಇತ್ತಲ್ಲ ಅದೇ ಆನ್ಸರ್ ಬರುತ್ತೆ. ಸೊ ಆ ರೀತಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 1/2 ಯಾವುದ್ಯಾವುದಕ್ಕೆ ಬರುತ್ತೆ ಅಂದರೆ, ಒಂದು ಎಕ್ಸ್ ಇಸ್ ಈಕ್ವಲ್ ಟು 30 ಡಿಗ್ರಿಗೆ ಬರುತ್ತೆ, ಇನ್ನೊಂದು ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಪಾಸಿಟಿವ್ ತಾನೆ, ಇಲ್ಲಿ ಆನ್ಸರ್ ಇರೋದು ಕೂಡ ಪಾಸಿಟಿವ್ ತಾನೆ. ಸೊ 180 ಡಿಗ್ರಿ ಮೈನಸ್ 30 ಡಿಗ್ರಿ ಕೂಡ ನನಗೇನು ಸಿಗುತ್ತೆ? 1/2ನೇ ಸಿಗುತ್ತೆ. ಹೌದಲ್ವಾ? ಸೈನ್ 180 - 30 ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಫೈಂಡ್ ಮಾಡೋದು? QA. ಓಕೆ, ಹೌ ಡು ಯು ಫೈಂಡ್ ದಿಸ್ ಒನ್? ಐ ಟೋಲ್ಡ್ ಯು ಆಲ್ರೆಡಿ. ಹೌ ಡು ಯು ಫೈಂಡ್ ದಿಸ್ ಒನ್? 180 - 30 ಡಿಗ್ರಿ ಅಂತ ಇದ್ದರೆ QA. ಫಸ್ಟು ಯಾವ ಕ್ವಾಡ್ರೆಂಟ್? 180 - 30 ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಆನ್ಸರ್ ಈಸ್ ಪಾಸಿಟಿವ್. ಯಾಕೆ? ನಮಗೆ ಗೊತ್ತಿದೆ ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಥವಾ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಆರ್ ಚಾಕ್ಲೇಟ್ ವಾಟ್ ಎವರ್. ಓಕೆ, ಸೊ ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ್ ಪಾಸಿಟಿವ್ ಇದೆ. ಫಸ್ಟು ಕ್ವಾಡ್ರಂಟ್ ಚೆಕ್. ದೆನ್ ಆಕ್ಸಿಸ್ ಅಂದರೆ ಈ ಆ್ಯಂಗಲ್ ಇದೆಯಲ್ಲ, ಇದು ಯಾವ ಆಕ್ಸಿಸು? ಎಕ್ಸ್ ಆಕ್ಸಿಸು. ಎಕ್ಸ್ ಆಕ್ಸಿಸ್ ಮೇಲೆ ಬರುವಂಥ ಆ್ಯಂಗಲ್ಸ್ ಎಲ್ಲ ಏನಾಗಿರುತ್ತೆ? ಈವನ್ ಆ್ಯಂಗಲ್ ಅಂದರೆ ಸೈನ್ ರಿಮೇನ್ಸ್ ಸೈನ್ ಇಟ್ ಸೆಲ್ಫ್, ದೆನ್ ಆ್ಯಂಗಲ್ ತೀಟಾ ವ್ಯಾಲ್ಯೂ ಏನಿದೆ ಅದು. ಸೊ ಸೈನ್ 180 - 30 ಡಿಗ್ರಿ ಅಂದರೆ ಸೈನ್ 30 ಡಿಗ್ರಿ. ದೇರ್ಫೋರ್ 180 - 30 ಕೂಡ ಇದೆ ಆನ್ಸರು. ಇನ್ಯಾವುದಾದ್ರು ಬರುತ್ತಾ? ಈಗ ತಾನೇ ಹೇಳಿದೆ 360 ಡಿಗ್ರಿ + 30 ಡಿಗ್ರಿ ಕಾಮ. ಇನ್ನು ಯಾವ್ದು ಬರ್ಬೋದು? ಇಲ್ಲಿ ಇನ್ನೊಂದು ಯಾವ್ದು ಬರುತ್ತೆ ರೌಂಡ್ ತಿರುಗಿದ ಮೇಲೆ? 18 × 36, 18 × 54. ಸೊ 540 ಡಿಗ್ರಿ ಮೈನಸ್ 30 ಡಿಗ್ರಿ ಮಾಡಿದ್ರೂ ಕೂಡ ನನಗೆ 1/2ನೇ ಆನ್ಸರ್ ಬರುತ್ತೆ. ಹಂಗಂದ್ರೆ ಮೀನಿಂಗ್ ಏನು? ಎಕ್ಸಿಗೆ ಇನ್ಫೈನೈಟ್ ವ್ಯಾಲ್ಯೂಸ್ ಇದ್ದಾವೆ, ನಾನು ಎಷ್ಟು ರೌಂಡ್ ಹೊಡಿತೀನೋ ಅಷ್ಟು ಸತಿನೂ ನನಗೆ ಏನು 1/2 ಆನ್ಸರ್ ಬರುತ್ತೆ ಅಂತ ಅರ್ಥ. ಸೊ ಡಾಟ್ ಮೀನ್ಸ್ ವಾಟ್? ಇಟ್ ಗೋಸ್ ಆನ್. ರೈಟ್? ಇದನ್ನು ನಾವು ರೇಡಿಯನ್ ಸ್ಕೀಮಲ್ಲಿ ಬರೀಬೇಕು ಅಂದರೆ 30 ಡಿಗ್ರಿ ಇಸ್ ರಿಟನ್ ಆಸ್ π/6, 180 ಅಂದರೆ π - π/6, 360 ಅಂದರೆ 2π + π/6, 540 ಅಂದರೆ 3π - π/6. ಸೊ ಇಟ್ ಗೋಸ್ ಆನ್. ರೈಟ್? ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ನೀವು ಏನಂತ ಅಂದರೆ, ದೇರ್ ಆರ್ ಇನ್ಫೈನೈಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿಚ್ ಆರ್ ಸ್ಯಾಟಿಸ್ಫೈಯಿಂಗ್ ದ ಗಿವನ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಅರ್ಥ ಆಯ್ತಲ್ಲ? ನಮಗೆ ಕೊಟ್ಟಿರುವಂತಹ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಒಂದೇ ಒಂದು ವ್ಯಾಲ್ಯೂ ಇಲ್ಲ, ಇನ್ಫೈನೈಟ್ ವ್ಯಾಲ್ಯೂಸ್ ಇದ್ದಾವೆ. ಇನ್ಫೈನೈಟ್ ವ್ಯಾಲ್ಯೂಸ್ ಅಂದರೆ ಇದು ಇಟ್ ಗೋಸ್ ಆನ್, ತುಂಬ ವ್ಯಾಲ್ಯೂಸ್ ಇದ್ದಾವೆ ವಿಚ್ ವಿಲ್ ಗಿವ್ ಯು ದ ಆನ್ಸರ್ 1/2. ಅರ್ಥ ಆಯ್ತಲ್ಲ? ಸೊ ಇದನ್ನು ಯಾಕೆ ಮ್ಯಾಮ್ ನೀವು ಹೇಳಿದ್ರಿ ಅಂತ ಅಂದರೆ, ಇಲ್ಲ ನಿಮಗೊಂದು ಕಾನ್ಸೆಪ್ಟ್ ಹೇಳಬೇಕಾಗಿದೆ, ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಜನರಲ್ ಸೊಲ್ಯೂಷನ್ ಆ್ಯಂಡ್ ಪ್ರಿನ್ಸಿಪಲ್ ಸೊಲ್ಯೂಷನ್. ಓಕೆ, ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಂತಾನೆ ನಾನು ಇದನ್ನು ಎಕ್ಸಾಂಪಲ್ ನಿಮಗೆ ಕೊಟ್ಟಿರೋದು. ಐ ವಿಲ್ ಗಿವ್ ಯು ಮೋರ್ ಎಕ್ಸಾಂಪಲ್ಸ್, ಡೋಂಟ್ ವರಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದೇನು ನಿಮಗೆ ಸೆಟ್ ಆಫ್ ಇನ್ಫೈನೈಟ್ ಸೊಲ್ಯೂಷನ್ ಸಿಕ್ತಲ್ಲ, ಈ ಇನ್ಫೈನೈಟ್ ಸೊಲ್ಯೂಷನ್ಸ್ ಇದಾವಲ್ಲ, ಸೆಟ್ ಆಫ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಏನು ಸಿಕ್ತಲ್ಲ, ಇದನ್ನು ನೀವೇನಂತ ಕರಿತೀರಾ ಅಂದರೆ ಜನರಲ್ ಸೊಲ್ಯೂಷನ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್.
ಅಂದರೆ ಇವೆಲ್ಲ ಸೊಲ್ಯೂಷನ್ಸು ಕೂಡ ಬರೀತಿರಲ್ಲ, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್, ಅದನ್ನೇನಂತೀರಾ ಜನರಲ್ ಸೊಲ್ಯೂಷನ್, ಅಂದರೆ ಜನರಲ್ ಆಗಿ ಇಷ್ಟೊಂದು ಬರ್ತವೆ ಅಂತ ಅರ್ಥ. ಅದೇ ಸ್ಪೆಸಿಫೈ ಮಾಡಿಬಿಟ್ಟು ಬರೀ ಒಂದೇ ಸರ್ಕಲ್ ಅಷ್ಟೇ, 0 ಇಂದ ಸ್ಟಾರ್ಟ್ ಆಗಿ 360 ಒಳಗಡೆ ಮಾತ್ರ ಬರುವಂತಹ ಆ್ಯಂಗಲ್ಸು, ಅಂದರೆ 30 ಡಿಗ್ರಿ ಬರುತ್ತೆ, 180 - 30 ಬರುತ್ತಾ, ರೌಂಡ್ ಒಳಗಡೆ ಬರುತ್ತೆ ತಾನೆ, ಎಸ್ ಇದು ಬರುತ್ತೆ. 360 ಪ್ಲಸ್ ಅಂದರೆ ದಾಟುತ್ತೆ 360, ಒಂದು ರೌಂಡ್ ಆದಮೇಲೆ, ಹಂಗಮೇಲೆ ಬರಲ್ಲ. ಸೊ ಇಂಥವು ಜಸ್ಟ್ 180 ಒಳಗಡೆ, ಅಂದರೆ 0 ಇನ್ಕ್ಲೂಡೆಡ್, 360 ನಾಟ್ ಇನ್ಕ್ಲೂಡೆಡ್. ಓಕೆ, ಸೊ 0 to 2π ಒಳಗಡೆ ಬರುವಂತಹ ಸೊಲ್ಯೂಷನ್ಸ್ ಅವನ್ನ ನೀವೇನಂತ ಕರಿತೀರಾ ಅಂದರೆ ಪ್ರಿನ್ಸಿಪಲ್ ಸೊಲ್ಯೂಷನ್ ಆಫ್ ಗಿವನ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ನಿಮಗೆ ಈ ಎಕ್ಸಾಂಪಲ್ ಕೊಟ್ಟೆ. ಓಕೆ, ಸೊ ವೇರಿಯಸ್ ಎಕ್ಸ್ ವ್ಯಾಲ್ಯೂಸ್ನ ಸ್ಯಾಟಿಸ್ಫೈ ಮಾಡುತ್ತೆ. ಇಷ್ಟೊಂದು ಇನ್ಫೈನೈಟ್ ವ್ಯಾಲ್ಯೂಸ್ ಇದಾವಲ್ಲ, ಅವನ್ನ ನೀವೇನಂತ ಕರಿತೀರಾ ಜನರಲ್ ಸೊಲ್ಯೂಷನ್ ಆಫ್ ದಿಸ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಅದೇ ನಾನು ಜಸ್ಟ್ ಪರ್ಟಿಕ್ಯುಲರ್ಲಿ ಈ ಇಂಟರ್ವಲ್ ಒಳಗಡೆ 0 to 2π ಒಳಗಡೆ ತಗೊಂಡ್ರೆ, ವೇರ್ 0 ಈಸ್ ಇನ್ಕ್ಲೂಡೆಡ್ 2π ಈಸ್ ನಾಟ್ ಇನ್ಕ್ಲೂಡೆಡ್, ಅದನ್ನು ಏನಂತ ಕರಿತೀರಾ ಪ್ರಿನ್ಸಿಪಲ್ ಸೊಲ್ಯೂಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಓಕೆ, ರೈಟ್. ಸೊ ಲೆಟ್ ಮಿ ಗಿವ್ ಯು ಸಮ್ ಮೋರ್ ಎಕ್ಸಾಂಪಲ್ಸ್ ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಟ್. ರೈಟ್, ಲೆಟ್ ಮಿ ಟೇಕ್ ಒನ್ ಮೋರ್ ಕ್ವೆಶನ್. ಯಾವ್ದು ತಗೊಳ್ಳೋಣ? ಈಸಿ ಕ್ವೆಶನ್ ತಗೊಳ್ಳೋಣ ಈ ಸತಿ. ನೋಡಿ ಇಲ್ಲಿ, ಸಾಲ್ವ್ sin x is equal to 0. ಸಿಂಪಲ್. sin x is equal to 0ನ ಸಾಲ್ವ್ ಮಾಡಿ, ಅಥವಾ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆ್ಯಂಡ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ sin x is equal to 0. ಓಕೆ, principal solution. Okay, no issues spelling. Right, ನಾನು ಆ್ಯಕ್ಚುಲಿ ಚೇಂಜ್ ಮಾಡಿದ್ದೇನು, ಪ್ರಿನ್ಸಿಪಲ್ ಸ್ಪೆಲ್ಲಿಂಗ್ ಚೇಂಜ್ ಮಾಡಿದೆ, ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಅದು. ಓಕೆ, PAL ನಾಟ್ PLE. ಎನಿವೇಸ್ ಇಟ್ಸ್ ಓಕೆ. ಸೊ sin x is equal to 0ಗೆ ಜನರಲ್ ಸೊಲ್ಯೂಷನ್ ಮತ್ತು ಪ್ರಿನ್ಸಿಪಲ್ ಸೊಲ್ಯೂಷನ್ ಏನಾಗುತ್ತೆ ಅಂತ ಕಂಡುಹಿಡಬೇಕೀಗ. ಜನರಲ್ ಸೊಲ್ಯೂಷನ್ ಅಂದರೆ ನೆನ್ಪಿಟ್ಕೊಳ್ರಿ, ಇನ್ಫೈನೈಟು. ಓಕೆ, ಇಷ್ಟೇ ನೆನ್ಪಿಟ್ಕೋಬೇಕು, ಇನ್ಫೈನೈಟ್ ಸೊಲ್ಯೂಷನ್. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತ ಅಂದರೆ ಏನು, 0 ಇಂದ 2π ಒಳಗಡೆ ಇದ್ದರೆ ಅದು ಪ್ರಿನ್ಸಿಪಲ್ ಸೊಲ್ಯೂಷನ್. ಇಷ್ಟೇ ನೆನ್ಪಿಟ್ಕೋಬೇಕಾಗಿರೋದು. ಸೊ ಇದಕ್ಕೆ ಫೈಂಡ್ ಮಾಡೋಣ. ಸೊ sin x ವ್ಯಾಲ್ಯೂಸ್ ಎಲ್ಲೆಲ್ಲಿ 0 ಆಗುತ್ತೆ ನಮಗೆ ಗೊತ್ತಿದೆ. ಎಕ್ಸ್ ಆಕ್ಸಿಸ್ ಮೇಲೆ ಅಷ್ಟೇ 0, ಅಂದರೆ ಈ ಕಡೆ 0, ಈ ಕಡೆ ಬಂದರೆ 180, ಅಲ್ಲೂ 0, 360 0, ಈ ಕಡೆ ಮತ್ತೆ 540 0. ಸೊ ಈ ಥರ ಹೋಗ್ತಾ ಇರುತ್ತೆ, ಹೌದಾ? ಸೊ ಕ್ಲಿಯರ್ಲಿ ವಿ ನೋ ದಟ್, ಕ್ಲಿಯರ್ಲಿ ನಮಗೇನು ಗೊತ್ತಿದೆ, ಎಕ್ಸ್ ವ್ಯಾಲ್ಯೂಸ್ ಏನೇನಿದೆ, 0 ಆಗುತ್ತೆ, π ಆಗುತ್ತೆ, 2π ಆಗುತ್ತೆ, 3π ಆಗುತ್ತೆ, ... ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೈನ್ ವ್ಯಾಲ್ಯೂಸ್ ಆರ್ 0 ಫಾರ್ ಆಲ್ ದ π ವ್ಯಾಲ್ಯೂಸ್, n ಇಂಟು πಗೆ ಟೋಟಲಿ, ಅಂದರೆ ಪ್ರತಿಯೊಂದು n ಜಾಗದಾಗ ಏನು 0 1 2 3 4 n ಬಿಲಾಂಗ್ಸ್ ಟು ಇಂಟೀಜರ್ಸ್. ಓಕೆ, ಆರ್ ನ್ಯಾಚುರಲ್ ನಂಬರ್ಸ್ ಯು ಟೇಕ್, ನಾಟ್ ರಿಕ್ವೈರ್ಡ್, ನ್ಯಾಚುರಲ್ ಬೇಡ, ಇಂಟೀಜರ್ಸ್ ಆ್ಯಕ್ಚುಲಿ. ಯಾಕೆ ಕ್ಲಾಕ್ ವೈಸ್ ಮೆಷರ್ ಮಾಡಿದ್ರೆ -π, -2π, -3πನೂ ಬರುತ್ತೆ ತಾನೆ, ಅಲ್ಲೂ ಕೂಡ 0 ಆಗುತ್ತೆ ತಾನೆ. ಸೊ ದೇರ್ ಫಾರ್ n ಬಿಲಾಂಗ್ಸ್ ಟು ಇಂಟೀಜರ್ಸ್ ತಗೋಬೇಕು. ನ್ಯಾಚುರಲ್ ನಂಬರ್ ತೊಗೊಂಡ್ಬಿಟ್ರೆ ಮೈನಸ್ ಆ್ಯಂಗಲ್ಸ್ಗಳು ಇದರಲ್ಲಿ ಡಿಫೈನ್ ಆಗೋದಿಲ್ಲ, ಹಾಗಾಗಿ ಪ್ಲಸ್ ಯು ಹ್ಯಾವ್ ಟು ಟೇಕ್ ಇಂಟೀಜರ್ಸ್. ಎನಿವೇಸ್, ಸೊ ಸೈನ್ ವ್ಯಾಲ್ಯೂಸ್ ಆರ್ 0 ಫಾರ್ ಆಲ್ ದ ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ π. ರೈಟ್, ಸೊ ನಮಗೆ ಗೊತ್ತಿದೆ ಜನರಲ್ ಸೊಲ್ಯೂಷನ್ ನಾವು ಯಾವ ರೀತಿ ಬರಿತೀವಿ. ಇದನ್ನು ಟೋಟಲಿ ಕಂಬೈನ್ ಮಾಡಿ ಬರಿಬೇಕಂದ್ರೆ nπ ವೇರ್ n ಬಿಲಾಂಗ್ಸ್ ಟು z, ದಟ್ ಈಸ್ ಇಂಟೀಜರ್ಸ್, is the general solution of the given trigonometric equation. ಈಗ ನಮಗೇನು ಬೇಕು, ಪ್ರಿನ್ಸಿಪಲ್ ಸೊಲ್ಯೂಷನ್ ಬೇಕು. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂದ್ರೆ ಏನು, 0 ಇಂದ 2π ಒಳಗಡೆ ಇರಬೇಕು. ಸೊ 0 ಇಂದ 2π ಒಳಗಡೆ ಅಂದರೆ ಎಷ್ಟಿದಾವೆ, 0 to 2π, ಬಟ್ 2π ನಾಟ್ ಇನ್ಕ್ಲೂಡೆಡ್, ದೇರ್ ಫೋರ್ ದಿಸ್ ಶುಡ್ ನಾಟ್ ಬಿ ರಿಟನ್. ಆನ್ಸರ್ ಏನಾಗುತ್ತೆ ಅವಾಗ, x is equal to 0 π, ಇವೆರಡು ಏನಾಗುತ್ತೆ, ಆರ್ ದ 2 principal solutions of the given trigonometric equation. ಅರ್ಥ ಆಯಿತು ಅನ್ಕೋತೀನಿ. ಜಸ್ಟ್ ನಿಮಗೊಂದು ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಕೊಟ್ಟಿರ್ತಾರೆ, ಅದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಯಾವ ವ್ಯಾಲ್ಯೂಸಿಗೆ ಆ ವ್ಯಾಲ್ಯೂ, ನಮಗೆ 0ನೇ ಕೊಡ್ತಾರೆ ಅಂತೇನಿಲ್ಲ, ಬೇರೆ ನಂಬರು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಐ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಯೋರ್ ಕನ್ವೀನಿಯನ್ಸ್. ಓಕೆ, ಸೊ ಯಾವುದಾದ್ರು ಕೊಡ್ಬೋದು. ಆ ಸೊಲ್ಯೂಷನ್ಸ್, ಎಲ್ಲ ಸೊಲ್ಯೂಷನ್ಸ್ ಬರೆದು ಬಿಟ್ಟರೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಆಗ್ತಾವಲ್ಲ, ಅವನ್ನ ಜನರಲ್ ಅಂತೀರ. 0 to 2π ಒಳಗಡೆ ಬರೆದ್ರೆ ಅದನ್ನು ಪ್ರಿನ್ಸಿಪಾಲ್ ಅಂತೀರ. ಓಕೆ, ರೈಟ್. ಸೊ ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಎ ಬೆಟರ್ ವೇ. cos x is equal to 1 ತಗೋಣ. ಯಾವಾಗಲೂ 0ನೇ ಕೊಡ್ಬೇಕಂತ ರೂಲ್ಸ್ ಇಲ್ಲ. ಓಕೆ, cos x ವ್ಯಾಲ್ಯೂಸ್ 1 ಯಾವಾಗ ಆಗುತ್ತೆ, ಡೆಫಿನೆಟ್ಲಿ ನಮಗೆ ಗೊತ್ತಿದೆ, ವೆನ್ x is equal to 0. ಓಕೆ, ನಮಗೆ ಗೊತ್ತಿದೆ cos 90 0, cos 180 ಏನಾಗುತ್ತೆ, -1 ಆಗುತ್ತೆ. ಆದರೆ cos ವ್ಯಾಲ್ಯೂಸ್ 0 ಯಾವಾಗ ಆಗುತ್ತೆ, ವೆನ್ ಎವರ್
ಸಾರಿ 0 ಅಲ್ಲ, ಕಾಸ್ ವ್ಯಾಲ್ಯೂಸ್ 1 ಯಾವಾಗ ಆಗುತ್ತೆ, +1 ಯಾವಾಗ ಆಗುತ್ತೆ, +1 ಯಾವಾಗ ಈವನ್ ಮಲ್ಟಿಪಲ್ಸ್, ಈವನ್ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ ಪೈ ಇದ್ದಾಗ, ಅಂದರೆ 0, 2, 4, 6 8 ಆ ಥರ. ಅದೇ ಕಾಸ್ ವ್ಯಾಲ್ಯೂ -1 ಯಾವಾಗ ಆಗುತ್ತೆ, ಆಡ್ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ ಪೈ. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಆ್ಯಕ್ಚುಲಿ ಕಾಂಪಿಟೇಟಿವ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಓಕೆ, ದಿಸ್ ಯು ಹ್ಯಾವ್ ಟು ರಿಮೆಂಬರ್ ದ ರಿಸಲ್ಟ್. ಓಕೆ, ಸೊ 0, 2π, 4π, ಡಾಟ್ ಇದೇ ಥರ 0ನೂ ಬರುತ್ತೆ, -2πನೂ ಬರುತ್ತೆ, -4πನೂ ಬರುತ್ತೆ. ಇದನ್ನು ಕಂಬೈನ್ ಮಾಡಿ ಕೆಲವೊಬ್ರು ಹೇಗೆ ಬರೆಸ್ತಾರೆ ಅಂದರೆ 0 ± 2π 2-3 ಸತಿ ಬರೆಯೋ ನೆಸೆಸಿಟಿ, 2 ಸತಿ ಬರೆಯೋ ನೆಸೆಸಿಟಿ ಇಲ್ಲ ಅಂತ +- ಜೊತೆಗೆ ಬರೆಸ್ತಾರೆ. ಇಟ್ ಈಸ್ ಆಲ್ಸೋ ಓಕೆ, ರೈಟ್? ಇದನ್ನು ಇನ್ನೂ ಜನರಲ್ ಆಗಿ ಬರಿಬೇಕು ಅಂದರೆ ಹೇಗೆ ಬರೀತೀರಾ, ಈವನ್ ಮಲ್ಟಿಪಲ್ಸ್ ತಾನೆ. ಈವನ್ ನಂಬರ್ಸ್ ಅಂದರೆ ಏನು, 2 × n ಫಾರ್ಮಲ್ಲಿ ಇರ್ಬೇಕು ತಾನೆ. ಸೊ 2n ಇಲ್ಲೇನಿದೆ ಮಲ್ಟಿಪಲ್ಸು ಪೈ ಇದು, ಆ್ಯಂಡ್ n ಈಸ್ ವಾಟ್, n ಬಿಲಾಂಗ್ಸ್ ಟು ಇಂಟೀಜರ್. ಓಕೆ, ಸೊ ಈಸ್ ದ ಜನರಲ್ ಸೊಲ್ಯೂಷನ್. ಇದೇ ರೀತಿ ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತ ಅಂದರೆ ಏನಾಗುತ್ತೆ, 0, 2π ಇಂಟರ್ವಲ್ ಒಳಗಡೆ ಇರಬೇಕು. 0 ಐತೆ, 2π ನಾಟ್ ಇನ್ಕ್ಲೂಡೆಡ್, ರೈಟ್? ಇನ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಏನು, 0 ಇನ್ಕ್ಲೂಡೆಡ್, 2π ನಾಟ್ ಇನ್ಕ್ಲೂಡೆಡ್. ಇದ್ರ ಮಧ್ಯೆ ಯಾವ ವ್ಯಾಲ್ಯೂಸಿಗೆ ಇದು ಸ್ಯಾಟಿಸ್ಫೈ ಆಗುತ್ತೆ, 0ಗಷ್ಟೇ ಆಗೋದಿಲ್ಲಿ, ಹೌದಾ? ಸೊ ದೇರ್ಫೋರ್ x is equal to 0 is the principal solution of the given trigonometric equation. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಸೊ ಈಗ ಪ್ರತಿ ಸತಿ ಇದೇ ಥರ ಕೊಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ದೆರ್ ಆರ್ ಸರ್ಟನ್ ಕಂಡೀಷನ್ಸ್, ಸರ್ಟನ್ ಇಂಪಾರ್ಟೆಂಟ್ ರಿಸಲ್ಟ್ಸ್. ಅಂದರೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ನಿಮ್ಮ ಸಿಲೆಬಸಲ್ಲಿ ಕೊಟ್ಟಿಲ್ಲ. ಅವ್ರೇನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಇಂಪಾರ್ಟೆಂಟ್ ರಿಸಲ್ಟ್ಸ್ ಅಂತೇಳಿ 3 ರಿಸಲ್ಟ್ಸ್ನ ಹೇಳಿದ್ದಾರೆ ನಿಮಗೆ. ಆ 3 ರಿಸಲ್ಟ್ಸ್ ಫಾರ್ಮ್ಯಾಟಲ್ಲಿ ನಿಮಗೆ ಕ್ವಶನ್ ಬಂತು ಅಂತ ಅಂದರೆ ನೀವು ಈಸಿಯಾಗಿ ಡೈರೆಕ್ಟ್ ಆನ್ಸರ್ ಬರಿಬೋದು. ಅರ್ಥ ಆಯ್ತಲ್ಲ? ಸೊ ವಾಟ್ ಆರ್ ದೋಸ್ 3 ರಿಸಲ್ಟ್ಸ್? ಲೆಟ್ ಮಿ ಜಸ್ಟ್ ರೈಟ್ ಇಟ್ ಡೌನ್ ಫಾರ್ ಯು. ಮೀನ್ಸ್ ಇನ್ ಕೇಸ್ ಈಕ್ವೇಷನ್ ನಿಮಗೆ ಇಫ್ sin x is equal to sin y ಫಾರ್ಮ್ಯಾಟಲ್ಲಿ ನಿಮಗೆ ಎಲ್ಲಾದರೂ ಈಕ್ವೇಷನ್ ಕಂಡು ಬರುತ್ತೆ ಅಂತ ಅಂದರೆ ಆವಾಗ ನಿಮ್ಮ ಎಕ್ಸಿಂದ ವ್ಯಾಲ್ಯೂ ಏನಾಗುತ್ತೆ ಗೊತ್ತಾ? ಡೈರೆಕ್ಟಾಗಿ ಆನ್ಸರ್ ಬರಿಬೋದು. x is equal to nπ plus -1 whole to the power of n into y. ಓಕೆ, ವೇರ್ n ಬಿಲಾಂಗ್ಸ್ ಟು ಇಂಟೀಜರ್ಸ್. ಡೈರೆಕ್ಟಾಗಿ ಬರಿಬೋದು. sin x is equal to sin y ಫಾರ್ಮ್ಯಾಟ್ ಸಿಕ್ತು ಅಂದರೆ ಈ ಎಕ್ಸ್ ವ್ಯಾಲ್ಯೂ n × π plus -1 whole power n, ಇಲ್ಲಿ y ವ್ಯಾಲ್ಯೂ ಏನಿರುತ್ತೆ ಅದನ್ನು ಬರಿಬೇಕು. ಆ್ಯಂಡ್ n ಬಿಲಾಂಗ್ಸ್ ಟು ಇಂಟೀಜರ್ಸ್ ಅಂತ ಡೈರೆಕ್ಟಾಗಿ ಬರಿಬೋದು. ಸೊ ಇದನ್ನು ಡೈರೆಕ್ಟಾಗಿ ಹೇಗೆ ಬರೆಯೋದು ಮ್ಯಾಮ್? ಈ ಥರ ಈಕ್ವೇಷನ್ ಇದೆ ಅಂದರೆ ಇದೇ ಆನ್ಸರ್ ಅಂತ ಹೇಗೆ ಹೇಳ್ತೀರಾ ಅಂದರೆ ಐ ವಿಲ್ ಟೆಲ್ ಯು ದ ಪ್ರೂಫ್, ಡೋಂಟ್ ವರಿ. ಸೊ ವಾಟ್ ಈಸ್ ದ ಪ್ರೂಫ್ ಫಾರ್ ದಿಸ್ ಒನ್ ಈಸ್, ಸಿ ಹಿಯರ್, ಈ ಪ್ಲಸ್ ಕ್ವಾಂಟಿಟಿ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಆಗುತ್ತಾ? ಸೊ ಮೈನಸ್ sin y is equal to 0, ರೈಟ್? ಸೊ ನಮಗೆ ಗೊತ್ತಿದೆ sin c - sin d ಫಾರ್ಮುಲಾ, ಅಥವಾ sin x - sin y. ಕೆಲವೊಬ್ರು sin c - sin d ಬರೆಸ್ತಾರೆ, ಕೆಲವೊಬ್ರು sin x - sin y ಬರೆಸ್ತಾರೆ. ಇಟ್ಸ್ ಓಕೆ. ಸೊ ವಾಟ್ ಇಸ್ ದ ಫಾರ್ಮುಲಾ? sin - sin ಅಂದರೆ ಸೈನ್ ಬರಬಾರ್ದು. ಸೊ 2 cos x + y/2 ಇಂಟು sin. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ. ಇಲ್ಲ ಅಂತ ಅಂದರೆ ನಿಮಗೇನು ಅನಿಸುತ್ತೆ ಅಂದರೆ ಡೈರೆಕ್ಟಾಗಿ ಅದು ಎಲ್ಲಿಂದ ಫಾರ್ಮುಲಾ ತಗೊಂಡ್ರೂ ಗೊತ್ತಿಲ್ಲ. ಓಕೆ, ಸೊ ದೇರ್ಫೋರ್ ಯು ಶುಡ್ ಹ್ಯಾವ್ ಒಂದು ಚಾಪ್ಟರ್ ಮುಗಿಸ್ತಿದ್ದೀರಾ ಅಂದರೆ ಕನೆಕ್ಷನ್ ಇರಬೇಕು. ಟೋಟಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕರೆಕ್ಟಾಗಿ ನೋಡಬೇಕು. ಮಿಡಲಲ್ಲಿ ಲೆಕ್ಚರ್ಸ್ ನೋಡಲ್ಲ, ಲಾಸ್ಟ್ ಲೆಕ್ಚರ್ ನೋಡ್ತೀನಿ, ಫಸ್ಟ್ ಲೆಕ್ಚರ್ ನೋಡ್ತೀನಿ, ಆ ಥರ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ಓಕೆ, ರೈಟ್? ಸೊ 2 cos x + y/2 ಇಂಟು sin x - y/2 is equal to 0. ಈಗ ಪ್ರಾಡಕ್ಟ್ ಆಫ್ ಸಮ್ ಕ್ವಾಂಟಿಟೀಸ್ 0 ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ಕ್ವಾಂಟಿಟಿ 0 ಆಗಿರಬೇಕಾ? 2 ಅಂತೂ 0 ಆಗೋಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಇದನ್ನಂತೂ 0ಗೆ ಈಕ್ವೇಟ್ ಮಾಡಲ್ಲ ನಾನು. ಇವೆರಡರಲ್ಲಿ ಯಾವುದಾದ್ರೂ ಒಂದು 0 ಆಗಿರಬೇಕಾ? ಸೊ cos x + y/2 is equal to 0 or sin x - y/2 is equal to 0. ಈ ಎರಡರಲ್ಲಿ ಯಾವುದಾದ್ರು ಒಂದು 0. ಸೊ ಕಾಸ್ ವ್ಯಾಲ್ಯೂಸ್ ಯಾವಾಗ 0 ಆಗುತ್ತೆ ನಮಗೆ ಗೊತ್ತಿದೆ ಆಲ್ರೆಡಿ. ಏನಂತ? ಕಾಸ್ ವ್ಯಾಲ್ಯೂಸ್ 0 ಆಗೋದು ಯಾವಾಗ ಅಂದರೆ ವೆನ್ ದೇ ಆರ್ ಮಲ್ಟಿಪಲ್ಸ್ ಆಫ್ π/2 ತಾನೆ, ರೈಟ್? ಆಡ್ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ π/2 ಇದ್ದಾಗ 0 ಆಗುತ್ತೆ. ಸೊ ದೇರ್ಫೋರ್ ಈ ಆ್ಯಂಗಲ್ ಏನಾಗಿರ್ಬೇಕು ನಮಗೆ? ಡೆಫಿನೆಟ್ಲಿ
ಆಡ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ π/2 ಆಗಿರಬೇಕು, ಆವಾಗ 0 ಆಗುತ್ತೆ. ಅರ್ಥ ಆಯ್ತಲ್ಲ? ಹೀಗಾದರೂ ಬರೀರಿ. ಅಥವಾ ಇನ್ನೂ ಒಂದು ಸ್ಟೆಪ್ಪು ಬರೆಸ್ತಾರೆ ಕೆಲವರು, ಏನಂದರೆ ಇದನ್ನು cos x + y/2 ಹಾಗೆ ಇಟ್ಕೊಂಡು 0 ಕ್ಯಾನ್ ಬಿ ರಿಟನ್ ಆಸ್ cos ಆಫ್ ಆಡ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ 2n + 1 ಈ ಥರ ಬರೆಸ್ತಾರೆ. ಒಂದು ಸ್ಟೆಪ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಏನೇನಿಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಾಸ್ ತೆಗೆದು ರಿಮೈನಿಂಗ್ ಅಷ್ಟೇ ಬರೀತಾರೆ. ಡೈರೆಕ್ಟಾಗೆ ಬರೆದಿದ್ದೀನಿ, ಈ ಆ್ಯಂಗಲ್ಲು ಏನಾಗಿರಬೇಕು, ಈ ಥರ ಆಗಿರಬೇಕು, ಅವಾಗ ಮಾತ್ರ 0 ಬರೋಕ್ಕೆ ಸಾಧ್ಯ. ರೈಟ್? ಸೊ ಫ್ರಮ್ ದಿಸ್ ಕೆನ್ ಯು ಕನ್ಕ್ಲೂಡ್ ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ? ಇಲ್ಲಿ ಡಿನಾಮಿನೇಟರ್ ಏನೇನು 2 ರಿಮೂವ್ ಮಾಡಿ ಎಕ್ಸ್ ಈಸ್ ಈಕ್ವಲ್ ಟು +y, ಈ ಕಡೆ ಬಂದರೆ -y ಪ್ಲಸ್ 2n + 1 π/2. ಪೈ ಸ್ಟೆಪ್ 2 ಕ್ಯಾನ್ಸಲ್ ಆಯ್ತಲ್ವಾ? ಸೊ ದೇರ್ಫೋರ್ ಇದನ್ನು ಈ ರೀತಿ ಆದರೂ ಬರ್ಕೋಬೋದು, ಅಥವಾ ಆಲ್ಟರ್ ಮಾಡಿಬಿಟ್ಟು 2n + 1 × π - y. ಓಕೆ? ಆರ್ ಸೈನ್ ವ್ಯಾಲ್ಯೂಸ್ ಯಾವಾಗ 0 ಆಗುತ್ತೆ? ಡೆಫಿನೆಟ್ಲಿ ವೆನ್ ದೇ ಆರ್ ಈವನ್ ಮಲ್ಟಿಪಲ್ಸ್ ಆಫ್ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ π ಇದ್ದಾಗ ತಾನೆ ಸೈನ್ ವ್ಯಾಲ್ಯೂ 0 ಆಗೋದು. ರೈಟ್? ಸೊ x - y ಈಸ್ ಈಕ್ವಲ್ ಟು 2 ಈ ಕಡೆ ಕಳಿಸ್ರಿ, 2n π, n ಬಿಲಾಂಗ್ಸ್ ಟು z. x ಈಸ್ ಈಕ್ವಲ್ ಟು 2n π ಪ್ಲಸ್ ಮೈನಸ್ ಇರೋದು ಈ ಕಡೆ ಬಂದರೆ +y, n ಬಿಲಾಂಗ್ಸ್ ಟು z. ಕರೆಕ್ಟಾ? ಕರೆಕ್ಟ್. ಸೊ 2n. ಈಗ ಅಬ್ಸರ್ವ್ ಮಾಡಿ ಕ್ಲೀನಾಗೆ, ಅವ್ರು ಹೇಳ್ತಾ ಇರೋ ಪ್ರಕಾರ ನಾವು ಇದನ್ನು ಸಾಲ್ವ್ ಮಾಡಿದ್ವಲ್ಲ, ಈ ಈಕ್ವೇಷನ್ನ ತಗೊಂಡು ಸಾಲ್ವ್ ಮಾಡಿದ್ವಿ. ಇದು ಪ್ರಾಡಕ್ಟ್ 0 ಅಂದರೆ ಐದರ್ ದಿಸ್ ಒನ್ ಈಸ್ 0 ಆರ್ ದಿಸ್ ಒನ್ ಈಸ್ 0. ದಿಸ್ ಒನ್ ವಿಲ್ ಬಿ 0 ವೆನ್ ಇಟ್ ಈಸ್ ಆಡ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ 90. ದಿಸ್ ಕ್ವಾಂಟಿಟಿ ವಿಲ್ ಬಿ 0 ವೆನ್ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ π. ಯಾಕೆ? ಸೈನ್ ಫಂಕ್ಷನ್ 0 ಎಲ್ಲಾಗುತ್ತೆ, ಕಾಸ್ ಫಂಕ್ಷನ್ 0 ಎಲ್ಲಾಗುತ್ತೆ ಅನ್ನೋದನ್ನು ನಾವು ಯೂಸ್ ಮಾಡಿರೋದಷ್ಟೇ. ಓಕೆ? ಅದನ್ನು ಸಾಲ್ವ್ ಮಾಡಿದ್ರೆ ನಮಗೇನಾಗುತ್ತೆ, ಇಲ್ಲಿರೋ 2 ಇಲ್ಲಿರೋ 2 ಕ್ಯಾನ್ಸಲ್ ಆಗುತ್ತೆ. ಹಂಗೆ ಅರ್ಥ ಆಗಲಿಲ್ಲ ಅಂದರೆ ಈ 2ನ ಈ ಕಡೆ ಕಳಿಸಿದ್ರೆ ಇಲ್ಲಾಗುತ್ತೆ ತಾನೆ, ಹಿಂಗೆ ಕ್ಯಾನ್ಸಲ್ ಆಗುತ್ತೆ. however you understand. ಓಕೆ? ನೆಕ್ಸ್ಟ್ ಏನು ಮಾಡ್ತೀವಿ, x + y = 2n + 1 × π ಉಳಿಯುತ್ತೆ. +y ಈ ಕಡೆ ಬಂದರೆ ಏನಾಗುತ್ತೆ, -y ಆಗುತ್ತೆ. ಅದು ಸ್ಟಾರ್ಟಿಂಗಲ್ಲಿ ಬರ್ಕೊಂಡೆ, ಸ್ವಲ್ಪ ಆಲ್ಟರ್ ಮಾಡಿ ಈ ಕಡೆ ಬರ್ದಿದ್ದೀನಿ ಅಷ್ಟೇ. ಕಮಿಂಗ್ ಟು ದಿಸ್ ಒನ್, x - y/2 = n π ಆಯಿತು. 2ನ ಈ ಕಡೆ ಕಳಿಸಿದ್ರೆ 2n π ಆಗುತ್ತೆ. x = 2n π ಹಾಗೆ ಇರಲಿ, -y ಈ ಕಡೆ ಬಂದರೆ +y ಆಗುತ್ತೆ. ಈ ಕ್ಲೀನಾಗಿ ಅಬ್ಸರ್ವ್ ಮಾಡಿ, x ವ್ಯಾಲ್ಯೂಸು ಇದು ಆಗಬಹುದು, ಇದೂ ಆಗ್ಬೋದು. ಕ್ಲೀನಾಗಿ ಅಬ್ಸರ್ವ್ ಮಾಡಿ, 2n + 1 ಅಂದರೆ ಆಡ್ ನಂಬರ್ಸ್ ತಾನೇ ನಾವು ರೆಪ್ರೆಸೆಂಟ್ ಮಾಡೋದು. 2n ಅಂದರೆ ಈವನ್ ನಂಬರ್ಸ್ ತಾನೇ ನಾವು ರೆಪ್ರೆಸೆಂಟ್ ಮಾಡೋದು. ಈವನ್ನು ಆಡ್ ಎರಡೂ ಕಂಬೈನ್ ಮಾಡಿದ್ರೆ ಎಲ್ಲ ನಂಬರ್ಸ್ ಬಂದ್ವು ತಾನೆ. ಆಲ್ ದ ನಂಬರ್ಸ್ ಆರ್ ಕ್ಯಾಟಗರೈಸ್ಡ್ ಇಂಟು 2 categories, ಐದರ್ ಆಡ್ ನಂಬರ್ಸ್ ಆರ್ ಈವನ್ ನಂಬರ್ಸ್. ಓಕೆ? ಕೆಲವೊಬ್ರು ಕೇಳ್ಬೋದು, ಮ್ಯಾಮ್ 0 ಸಪ್ರೇಟಾಗಿ ಉಳಿಯುತ್ತಲ್ವಾ? ಇಲ್ಲ, 0 ಈಸ್ ಅನ್ ಈವನ್ ನಂಬರ್. ಓಕೆ? ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಲೆಕ್ಚರ್ಸ್, ಐ ಗೆಸ್. ಯಾವುದೋ ಲೆಕ್ಚರಲ್ಲಿ ಹೇಳಿದ್ದೀನಿ ಆಲ್ರೆಡಿ, 0 ಈಸ್ ಅನ್ ಈವನ್ ನಂಬರ್. ರೈಟ್? ಸೊ ಹಾಗಾಗಿ ಇದನ್ನು ಟೋಟಲಿ ಕಂಬೈನ್ ಮಾಡಿ ನಾವೇನಂತ ಬರಿಬೋದು, x ಈಸ್ ಈಕ್ವಲ್ ಟು n π ಪ್ಲಸ್ -1 ಹೋಲ್ ಟು ದ ಪವರ್ ಆಫ್ n ಇಂಟು y, ವೇರ್ n ಬಿಲಾಂಗ್ಸ್ ಟು ಇಂಟೀಜರ್ಸ್. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ಲ? ಈ ಕೆಲವೊಬ್ರಿಗೆ ಡೌಟ್ ಬರೋದೇನೆಂದರೆ, ಮ್ಯಾಮ್ ಓಕೆ ಇದೇನೋ ಅರ್ಥ ಆಯಿತು, ಈವನ್ ನಂಬರು ಆಡ್ ನಂಬರು ಎಲ್ಲ ಸೇರಿಸಿದ್ರೆ ನಂಬರ್ಸ್ ಅಷ್ಟೇ ಬರುತ್ತೆ, ಸೊ ಎನ್ ಅಂತ ಬರೆದು ಬಿಟ್ರೆ ಅಲ್ಲಿಗೆ ಸ್ಟೋರಿ ಮುಗೀತು ಟೋಟಲಿ. ಎನ್ನಲ್ಲಿ ಇಂಟೀಜರ್ಸ್ ಅಂದರೆ ಆಡು ಈವನ್ನು ಎಲ್ಲ ಇನ್ಕ್ಲೂಡ್ ಆದವು, ಓಕೆ. ಬಟ್ ಇದೆಲ್ಲಿಂದ ಬಂತು? +-1 ಹೋಲ್ ಪವರ್ n ಇಂಟು y ಏನೋ ಇಲ್ಲೈತೆ. +-1 ಹೋಲ್ ಪವರ್ n ಎಲ್ಲಿಂದ ಬಂತು ಅಂದರೆ, ಸಿ ಹಿಯರ್, ನಮಗೆ ಗೊತ್ತಿದೆ ಈವನ್ ಇದ್ದರೆ ಏನಿದೆ, ಪ್ಲಸ್ ಇದೆ. ಆಡ್ ಇದ್ದರೆ ಮೈನಸ್ ಇದೆ. -1 ಹೋಲ್ ಟು ದ ಪವರ್ ಆಫ್ ಈವನ್ ಇದ್ದರೆ ಪ್ಲಸ್ ಬರುತ್ತೆ ತಾನೆ. -1 ಹೋಲ್ ಟು ದ ಪವರ್ ಆಫ್ ಆಡ್ ಇದ್ದರೆ ಮೈನಸ್ ಬರುತ್ತೆ ತಾನೆ. ಸೊ ಇದನ್ನು ಅಷ್ಟೇ ಸಿಂಪ್ಲಿಫೈ ಮಾಡಿ ಇಲ್ಲಿ ಬರ್ತಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಈವನ್ ಇದ್ದಾಗೆಲ್ಲ ಇಲ್ಲಿ ಪ್ಲಸ್ ಬಂದ್ಬಿಡುತ್ತೆ. -1 ಹೋಲ್ ಪವರ್ ಈವನ್ ನಂಬರ್ ಯಾವುದಾದ್ರು ತಗೊಳ್ರಿ, 0 ತಗೊಳ್ರಿ, 2 ತಗೊಳ್ಳಿ, 4 ತಗೊಳ್ಳಿ, 6, 8 ಯಾವುದಾದ್ರು ತಗೊಳ್ಳಿ, ಯುಲ್ ಗೆಟ್ ಪ್ಲಸ್ ಓನ್ಲಿ. ದೆನ್ +y ಈ ಫಾರ್ಮೆಟ್ ಬರುತ್ತೆ. ಆಡ್ ನಂಬರ್ ಯಾವುದಾದ್ರು ತಗೊಳ್ರಿ, -1 ಹೋಲ್ ಟು ದ ಪವರ್ ಆಫ್ 3 ಅಂದ್ಕೊಳ್ರಿ, ಮೈನಸ್ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ therefore you have to understand this thing, that you are going to get x is equal to n pi plus minus 1 whole to the power of n into y, comma n belongs to z as an what? General solution for the trigonometric equation which is of the format sin x is equal to sin y. ಅದಕ್ಕೆ ಡೈರೆಕ್ಟ್ ರಿಸಲ್ಟ್ ಇದ್ದು. ಇಫ್ sin x is equal to sin y ಥರ ಈಕ್ವೇಷನ್ ಬಂತು ಅಂದರೆ ದೆನ್ x is equal to ಡೈರೆಕ್ಟಾಗಿ ನಾವು ಇದನ್ನು ಬರಿತೀವಿ. ಯಾಕೆ ಅನ್ನೋದಕ್ಕೆ ಪ್ರೂಫ್ ಇದು. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಈಗ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ, ಯಾರಿಗೂ ಕೂಡ 100% ಅರ್ಥ ಆಗಿರೋದಿಲ್ಲ, ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಸೊ ಏನು ಮಾಡಬೇಕು ಈಗ ಅಂತಂದರೆ, ಒಂದು ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್.
ಓಕೆ, ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ರೆ ನಿಮಗೆ ಅಟ್ಲೀಸ್ಟ್ ಈಗ ಸಮ್ 70 to 80% ಅರ್ಥ ಆಗಿರುತ್ತಲ್ಲ. ಎಕ್ಸಾಂಪಲ್ ತೊಗೊಂಡ್ಬಿಟ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಪ್ ಟು 90-95%. ವಾಟ್ ಅಬೌಟ್ ದ ರೆಸ್ಟ್ 5%? ದಟ್ ಡಿಪೆಂಡ್ಸ್ ಆನ್ ಯೋರ್ ಹಾರ್ಡ್ ವರ್ಕ್. ನೀವು ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ಕ್ರಿಯೇಟ್ ಮಾಡಿ ಓನಾಗಿ ಸಾಲ್ವ್ ಮಾಡಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲ ಅಂದರೆ ಅದು ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ, ರೈಟ್? ಸೊ ಕಾನ್ಸೆಪ್ಟ್ ಯಾವತ್ತೇ ಆಗಲಿ ಹಂಗೆ ಕಲಿಬೇಕು. ಫಸ್ಟ್ ಕಾನ್ಸೆಪ್ಟ್ ಕಲಿಬೇಕು, ಕಾನ್ಸೆಪ್ಟ್ ಆದಮೇಲೆ ಒಂದು ಎಕ್ಸಾಂಪಲ್ ಕಲಿಬೇಕು, ದೆನ್ ಓನ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ದಿಸ್ ಈಸ್ ಹೌ ಯು ಬಿಕಮ್ ಮಾಸ್ಟರ್ ಅಟ್ ಮ್ಯಾಥಮೆಟಿಕ್ಸ್. ಓಕೆ, ಜಸ್ಟ್ ಬರೀ ಕಾನ್ಸೆಪ್ಟ್ ಕಲಿತು ನಾನು ಮ್ಯಾಥ್ಸಲ್ಲಿ ಎಕ್ಸ್ಪರ್ಟ್ ಆಗ್ತೀನಿ ಅಂದರೆ ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಅಥವಾ ಬರೀ ಎಕ್ಸಾಂಪಲ್ ಸಾಲ್ವ್ ಮಾಡಿ ಆಗ್ತೀನಿ ಅಂದರೆ ಅದು ಪಾಸಿಬಲ್ ಇಲ್ಲ. ಲೆವೆಲ್ ವೈಸ್ ಹೋಗಬೇಕು. ಲೆವೆಲ್ 1 ಏನೋ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಕಲೀರಿ. ಲೆವೆಲ್ 2 ಏನೋ ಆ ಕಾನ್ಸೆಪ್ಟಿಗೆ ರಿಕ್ವೈರ್ಡ್ ಇರುವಂಥ ಎಕ್ಸಾಂಪಲ್ಸ್ಗಳಿರ್ತಾವಲ್ಲ ಅವನ್ನ ಸಾಲ್ವ್ ಮಾಡಿ. ಲೆವೆಲ್ 3 ಏನೋ ಓನ್ ಆಗಿ ಎಕ್ಸಸೈಸ್ ಕ್ವಶನ್ಸ್ ಇರ್ತವೆ ಅದೇ ಕಾನ್ಸೆಪ್ಟ್ ಬೇಸ್ ಮೇಲೆ, ಆ ಕ್ವಶನ್ಸ್ನ ಸಾಲ್ವ್ ಮಾಡಿ. ಅಲ್ಲಿಗೆ 3 ಲೆವೆಲ್ಸು ಪರ್ಫೆಕ್ಟಾಗಿ ಯಾರು ಮಾಡ್ತಾರೋ ಅವ್ರು ಎಕ್ಸ್ಪರ್ಟ್ ಆಗ್ತಾರೆ ಅದರಲ್ಲಿ. ಯಾವುದೇ ಕಾನ್ಸೆಪ್ಟ್ ಇದೆ, ಇಟ್ಸ್ ನಾಟ್ ಅಬೌಟ್ ಮ್ಯಾಥಮೆಟಿಕ್ಸ್, ಇಟ್ ಕ್ಯಾನ್ ಬಿ ಅಬೌಟ್ ಫಿಸಿಕ್ಸ್ ಆಲ್ಸೋ, ಇಟ್ ಕ್ಯಾನ್ ಬಿ ಅಬೌಟ್ ಕೆಮಿಸ್ಟ್ರಿ ಆರ್ ಬಯೋ ಆಸ್ ವೆಲ್. ಓಕೆ, ರೈಟ್. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಥ್ರೂ ಎನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸಪೋಸ್ ಯು ಆರ್ ಗಿವನ್ ಎ ಕ್ವೆಶನ್, ಫೈಂಡ್ general solution of the equation sin x is equal to √3 divided by 2 ಅಂತ ಅನ್ಕೊಳ್ಳೋಣ. ಓಕೆ, ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ, sin x is equal to √3 by 2. ಇದರದ್ದು ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಿಮಗೆ ಡೌಟ್ ಬರೋದೇನು ಅಂದರೆ, ಮ್ಯಾಮ್ ನೀವು ನಮಗೆ ಹೇಳ್ಕೊಟ್ಟಿರೋದು sin x is equal to sin y ಫಾರ್ಮೆಟಲ್ಲಿ ಇದ್ದರೆ, sin x is equal to sin y ಫಾರ್ಮೆಟಲ್ಲಿ ಇದ್ದರೆ ಡೈರೆಕ್ಟಾಗಿ ಏನು ಬರಿಬೋದು, x is equal to n pi plus -1 whole to the power of n into y and n belongs to integer ಅಂತ ಬರ್ಕೋಬೋದು ಅಂತ ಹೇಳಿದ್ದೀರಾ. ಇಲ್ಲೆಲ್ಲೈತೆ ಮ್ಯಾಮ್ sin x is equal to sin y? ಇಲ್ವಲ್ಲ? ಇಲ್ಲ ಅಂದರೆ ಕನ್ವರ್ಟ್ ಮಾಡ್ಕೋಬೋದಲ್ವಾ? ಸೊ ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. sin x is equal to √3 by 2 ಇದೆ. √3 by 2 ಇನ್ ಟರ್ಮ್ಸ್ ಆಫ್ ಸೈನ್ ನಾನು ಏನು ಬರಿಬೋದು? ನನಗೆ ಗೊತ್ತಿದೆ sin 60 ಅಂದರೆ √3 by 2 ತಾನೆ. ಸೊ ಲೆಟ್ ಮಿ ರೈಟ್ ಇಟ್ ಡೌನ್. sin 60 ಡಿಗ್ರಿ ಅಂತಂದರೆ 6 ಬರುತ್ತೆ, ಅಂದರೆ ಇಲ್ಲಿ ಬರೋಂಗಿಲ್ಲ. ಕರೆಕ್ಟ್? ಆದಷ್ಟು ರೇಡಿಯನಲ್ಲಿ ಬರೀಲಿಕ್ಕೆ ಟ್ರೈ ಮಾಡಿ, ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಕಾಂಪಿಟೇಟಿವ್ ಲೆವೆಲಲ್ಲಿ ಕ್ವಶನ್ಸ್ ಎಲ್ಲ ಕೊಡೋದು ರೇಡಿಯನ್ಸಲ್ಲಿ, ಡಿಗ್ರೀಸಲ್ಲ. ಅಲ್ಲಿ ನೀವು ರೇಡಿಯನ್ನಿಂದ ಡಿಗ್ರಿ ನಾನು ಕನ್ವರ್ಟ್ ಮಾಡ್ಕೋತೀನಿ ಅಂತ ಅಂದರೆ ವೇಸ್ಟ್ ಆಫ್ ಟೈಮ್. ಅಂಡರ್ಸ್ಟುಡ್? ದೇರ್ ಇಟ್ ಈಸ್ ದ ಗೇಮ್ ಆಫ್ ಸೆಕೆಂಡ್ಸ್, ಹೂ ಡಸ್ ಇಟ್ ವೆರಿ ಫಾಸ್ಟ್, ರೈಟ್? ಸೊ ಎನಿವೇಸ್, ಈಗ ನೋಡಿ sin x is equal to sin y ಅಂದರೆ y ಜಾಗದಾಗ ಏನಿದೆ ಅಬ್ಸರ್ವ್ ಮಾಡಿ, π/3. x ಜಾಗದಲ್ಲಿ ಏನಿದೆ, x ಇದೆ. ಹಾಗಾಗಿ ದೇರ್ ಫೋರ್ ಜನರಲ್ ಸೊಲ್ಯೂಷನ್ ಏನಾಗುತ್ತೆ, ಜನರಲ್ ಸೊಲ್ಯೂಷನ್ ಆಫ್ ದ ಗಿವನ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಈಸ್ ಏನಾಗುತ್ತೆ, x is equal to n pi plus -1 whole to the power of n into y. y ಜಾಗದಲ್ಲಿ ಏನಿದೆ, π/3, n belongs to integers. ಸೊ ದಿಸ್ ಇಸ್ ಯುವರ್ ಜನರಲ್ ಸೊಲ್ಯೂಷನ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್? ಇದೇ ಥರ ಸೈನ್ ಇದೆಯಲ್ಲ, ಅದೇ ಥರ ನಿಮಗೆ ಕೊಸಿಕೆಂಟ್ ಕೊಟ್ಟರೂ ಕೂಡ ಸೇಮ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸೈನಿಂದ ರೆಸಿಪ್ರೋಕಲ್ ಕೊಸಿಕೆಂಟ್ ಆಗಿರೋದ್ರಿಂದ ಅದರದ್ದು ಸೊಲ್ಯೂಷನ್ ಸೇಮ್ ಆಗುತ್ತೆ. ಯಾಕೆ ಸೇಮ್ ಆಗುತ್ತೆ? ಪಾಸ್ ಮಾಡಿಬಿಟ್ಟು ಥಿಂಕ್ ಮಾಡಿ. ಗೊತ್ತಾದರೆ ಓಕೆ, ಕಾಮೆಂಟ್ ಮಾಡಿ ಗೊತ್ತಾಗಲಿಲ್ಲ ಅಂದರೆ ರೆಸ್ಯೂಮ್ ಮಾಡಿಕೊಂಡು ಮತ್ತೆ ವಾಚ್ ಮಾಡಿ. ಓಕೆ, ಸೊ ಯಾಕಾಗುತ್ತೆ ಅಂದರೆ ಅಬ್ಸರ್ವ್ ಮಾಡಿ. ಕೊಸಿಕೆಂಟ್ x is equal to ಕೊಸಿಕೆಂಟ್ y ಕೊಟ್ರಪ್ಪ ನಿಮಗೆ. ಓಕೆ, ಕೊಟ್ಟರೆ ಕೊಸಿಕೆಂಟ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಸೈನ್, ರೈಟ್? 1 by sin. ಕೊಸಿಕೆಂಟ್ y ಈಸ್ ನಥಿಂಗ್ ಬಟ್ 1 by sin y. ಕ್ರಾಸ್ ಮಲ್ಟಿಪ್ಲೈ 1 into sin y, 1 into sin x. ಮತ್ತಿದೇ ಈಕ್ವೇಷನ್ ಬಂತು ತಾನೆ, sin x is equal to sin y ಫಾರ್ಮೆಟು. ಹಾಗಾಗಿ ಇದೇ ಸೊಲ್ಯೂಷನ್ ಬರುತ್ತೆ. ಓಕೆ, ಸೊ ಸೈನಿಗೆ ಏನು ಕಲಿತೀರೋ ಅದೇ ನಿಮಗೆ ಕೊಸಿಕೆಂಟಿಗೆ ಬರುತ್ತೆ. ಅದೇ ಥರ ಕಾಸಿಗೆ ನಾನು ಹೇಳ್ಕೊಡ್ತೀನಿ, ಟ್ಯಾನಿಗೂ ಹೇಳ್ಕೊಡ್ತೀನಿ. ಸೇಮ್ ಗೋಸ್ ವಿತ್ ಕಾಸಿಗೆ ಸೀಕೆಂಟ್ ಇರುತ್ತೆ, ಸೇಮ್ ಆನ್ಸರು, ಆ್ಯಂಡ್ ಟ್ಯಾನಿಗೆ ಕಾಟಿಗೆ ಸೇಮ್ ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ಗೋ ವಿತ್ ದ ನೆಕ್ಸ್ಟ್ ಕಂಟೆಂಟ್, ದಟ್ ಈಸ್ ಕಾಸ್ ಎಕ್ಸ್ ಇನ್ ಈಕ್ವೇಷನ್ ಇದ್ರೆ ಜನರಲ್ ಸೊಲ್ಯೂಷನ್ ಏನಾಗುತ್ತೆ. ಓಕೆ, ಲೆಟ್ಸ್ ಲರ್ನ್ ಇಟ್. ಲೆಟ್ ಮಿ ಟೇಕ್ ಅನದರ್ ಶೀಟ್. ಸೊ ಸೆಕೆಂಡ್ ಫಾರ್ಮ್ಯಾಟ್ ಏನಿದೆ, ಇಫ್ ಇನ್ ಕೇಸ್ ನಿಮಗೆಲ್ಲಾದರೂ ಈಕ್ವೇಷನ್ಸು ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ ಫಾರ್ಮ್ಯಾಟಲ್ಲಿದ್ದರೆ ಅವಾಗ ದೆನ್ x will be equal to 2n pi plus or minus y, n belongs to z. If you want you can solve by yourself. Okay, video pause ಮಾಡಿಬಿಟ್ಟು ಜಸ್ಟ್ ಪ್ರೀವಿಯಸ್ ಮಾಡಿದ್ವಲ್ಲ
ಕಾಸ್ ಎಕ್ಸ್, ವೈನ ಈ ಕಡೆ ತಗೊಂಡ್ರೆ ಕಾಸ್ ವೈ ಇಸ್ ಈಕ್ವಲ್ ಟು 0. ಆ ಥರ ನೀವು ಟ್ರೈ ಮಾಡಬಹುದು. ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಓಕೆ, ತಪ್ಪಾದರೂ ಯಾರೇನು ಹೊಡಿಯೋಕ್ಕೆ ಬರಲ್ಲ ಅಲ್ಲಿ ನಿಮಗೆ, ಹೌದಲ್ವಾ? ಸೊ ಹಾಗಾಗಿ ಟ್ರೈ ಮಾಡೋದು ಇಂಪಾರ್ಟೆಂಟ್. ಪ್ಲೀಸ್ ಟ್ರೈ ಬೈ ಯೋರ್ ಸೆಲ್ಫ್. ಸೊ ಆಗಲಿಲ್ಲ ಅಂದರೆ ರೆಸ್ಯೂಮ್ ಮಾಡ್ಕೊಂಡು ಮತ್ತೆ ವಾಚ್ ಮಾಡಿ. ಓಕೆ, ಸೊ ನಾವು ಓಕೆ, ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಇಸ್ ಈಕ್ವಲ್ ಟು 0. ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಅಂತಂದರೆ ನಮಗೆ ಗೊತ್ತಿದೆ ಫಾರ್ಮುಲಾ -2 sin x plus y by 2 into sin x minus y by 2 is equal to 0. ಸೊ ಇಲ್ಲಿ ಪ್ರಾಡಕ್ಟ್ ಆಫ್ ಸಮ್ ಕ್ವಾಂಟಿಟಿ ಇಸ್ ಈಕ್ವಲ್ ಟು 0 ಅಂತ ಅಂದರೆ ಯಾವುದಾದ್ರು ಒಂದು ಕ್ವಾಂಟಿಟಿ 0 ಇರಬೇಕಾ? -2 ಅಂತೂ 0 ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಈ ಕ್ವಾಂಟಿಟಿ 0 ಇರಬೇಕು, ಇಲ್ಲ ಈ ಕ್ವಾಂಟಿಟಿ 0 ಇರಬೇಕು, ಹೌದಲ್ವಾ? ಸೊ ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಫ್ರಮ್ ಹಿಯರ್? ಐದರ್ sin x plus y by 2 is equal to 0 or sin x minus y by 2 is equal to 0. ಕರೆಕ್ಟ್. ಸೊ ಈ ಕ್ವಾಂಟಿಟಿ 0 ಆಗಿದೆ ಅಂತ ಅಂದರೆ ನಮಗೆ ಗೊತ್ತಿದೆ ಸೈನ್ ವ್ಯಾಲ್ಯೂಸ್ ಇಲ್ಲಿ ಒಳಗಡೆ ಇರುವಂಥ ಅನ್ನೋನ್ ಆ್ಯಂಗಲ್ಲು ಯಾವುದಕ್ಕೆ ಈಕ್ವಲ್ ಇದ್ದರೆ 0 ಆಗುತ್ತೆ? ಡೆಫಿನೆಟ್ಲಿ ಸೈನ್ ವ್ಯಾಲ್ಯೂಸು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಇದ್ರೆ ತಾನೇ 0 ಆಗೋದು, ಹೌದಲ್ವಾ? ಸೊ ಇಲ್ಲಿಂದ ನಾನು ಎಕ್ಸ್ ವ್ಯಾಲ್ಯೂಸ್ ಬರಿಬೇಕು ಅಂತ ಅಂದರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2n ಪೈ, ಎಕ್ಸ್ ಇಸ್ ಈಕ್ವಲ್ ಟು 2n ಪೈ ಮೈನಸ್ ವೈ. ಸಿಗ್ತಾ ಒಂದು? ಇನ್ನೊಂದು ಸಾಲ್ವ್ ಮಾಡಿರಿ. ಸೈನ್ ವ್ಯಾಲ್ಯೂಸ್ 0 ಅಂತ ಅಂದರೆ ಡೆಫಿನೆಟ್ಲಿ ದ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ ಪೈ, ಹೌದಲ್ವಾ? ಇಲ್ಲಿ ಈ ಆ್ಯಂಗಲ್ಲು n ಪೈ ಫಾರ್ಮಲ್ಲೇ ಇರಬೇಕು ನನಗೆ, ಅವಾಗ ಮಾತ್ರ ಸೈನ್ ವ್ಯಾಲ್ಯೂ 0 ಆಗುತ್ತೆ, ನನಗೆ ಗೊತ್ತಿದೆ ಅದು. ಸೊ ನಾವು ಲೆಟ್ ಮಿ ಸಾಲ್ವ್ ಇಟ್. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2n ಪೈ, ಮೈನಸ್ ಪೈ ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ವೈ ಆ ಕಡೆ ಹೋದ್ರೆ ಏನಾಗುತ್ತೆ? 2n ಪೈ ಪ್ಲಸ್ ವೈ. ಎರಡು ಕಂಬೈನ್ ಮಾಡಿ ರಿಸಲ್ಟ್ ಬರೀರಿ ಅಂದರೆ ಏನು ಬರೀತೀರಾ ನೀವು? ಎಕ್ಸ್ ಇಸ್ ಈಕ್ವಲ್ ಟು 2n ಪೈ, ಎರಡರಲ್ಲೂ ಸೇಮ್ ಇದೆ, ಪ್ಲಸ್ ಆರ್ ಮೈನಸ್ ವೈ. n ಬಿಲಾಂಗ್ಸ್ ಟು ಇಂಟೀಜರ್ಸ್. ಸೊ ದಿಸ್ ಇಸ್ ಯುವರ್ ವಾಟ್ ಈಸ್ ದ ಜನರಲ್ ಸೊಲ್ಯೂಷನ್ ಆಫ್ trigonometric equation cos x is equal to cos y. ಅಂದರೆ cos x is equal to cos y ಫಾರ್ಮ್ಯಾಟ್ ನಿಮಗೆ ಕ್ವಶನ್ ಏನಾದ್ರು ಬಂತು ಅಂದರೆ ನೀವೇನು ಮಾಡಬಹುದು? ಡೈರೆಕ್ಟಾಗಿ ಸೊಲ್ಯೂಷನ್ ಏನು ಬರಿಬೋದು? x is equal to 2n ಪೈ ಪ್ಲಸ್ ಆರ್ ಮೈನಸ್ ವೈ ಕಾಮ n ಬಿಲಾಂಗ್ಸ್ ಟು z ಅಂತ ಬರ್ಕೋಬಹುದು. ಸೊ ಸೇಮ್ ಒಂದು ಎಕ್ಸಾಂಪಲಿಂದ ನೋಡೋಣ, ಅಲ್ಲಿಗೆ ಕನ್ಫರ್ಮ್ ಆಗ್ಬಿಡುತ್ತೆ ನಿಮಗೆ. ಓಕೆ, ಸೈನ್ ಥರನೇ ನೋಡಿಬಿಡೋಣ, ಈಸಿ ಆಗುತ್ತೆ. ಓಕೆ, ಎಕ್ಸಾಂಪಲ್ ಸಿ ಇಯರ್ cos x is equal to √3/2 ಕೊಟ್ರಪ್ಪ. ಜನರಲ್ ಸೊಲ್ಯೂಷನ್ ಕಂಡುಹಿಡೀರಿ ಅಂತ ಅಂದರೆ ಫಸ್ಟ್ ಏನು ಮಾಡ್ತೀರಾ? ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡ್ಕೊತಿರ್ತಾನೆ. √3/2 ಅಂದರೆ ಕಾಸ್ 30 ಡಿಗ್ರಿ, ಸೊ ದಟ್ ಈಸ್ ನಥಿಂಗ್ ಬಟ್ ಕಾಸ್ π/6. ಕರೆಕ್ಟ್. ಸೊ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ ಬಂದರೆ ಆನ್ಸರ್ ಏನು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 2n ಪೈ ಪ್ಲಸ್ ಆರ್ ಮೈನಸ್ ವೈ. ವೈ ಜಾಗದಲ್ಲಿ ಏನಿದೆ? π/6 ಆ್ಯಂಡ್ n ಬಿಲಾಂಗ್ಸ್ ಟು z. ಓಕೆ, ಸೊ ಇದೇನಾಗುತ್ತೆ ನಿಮಗೆ? is the general solution of the given trigonometric equation. ಅರ್ಥ ಆಯ್ತಲ್ಲ? ಸೊ ಈಸಿ ಇದೆ. ಜಸ್ಟ್ ಕಾಸ್ ಎಕ್ಸ್ ಇಸ್ ಕೊಡು ಏನು ವ್ಯಾಲ್ಯೂ ಕೊಟ್ಟಿರ್ತಾರೋ ಅದನ್ನು ಇನ್ ಟರ್ಮ್ಸ್ ಆಫ್ ಕಾಸ್ ಕನ್ವರ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡಿದ್ಮೇಲೆ ಇದು ನಿಮಗೆ ಆನ್ಸರು. ಈ ಆನ್ಸರಲ್ಲಿ ವೈನ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ವೈ ಜಾಗದಲ್ಲಿ ಏನಿದೆ ಅದನ್ನು, ಎಕ್ಸ್ ಜಾಗದಾಗ ಇನ್ನೇನು ಎಕ್ಸೇ ಇರುತ್ತೆ. ಇನ್ ಕೇಸ್ ಎಕ್ಸ್ ಜಾಗದಲ್ಲಿ ಬೇರೆ ವ್ಯಾಲ್ಯೂ ಇದೆ ಅಂತ ಅಂದರೆ ಕೆಲವೊಂದು ಕ್ವೆಶನ್ಸಲ್ಲಿ ಅದು ಬರುತ್ತೆ. ಐ ವಿಲ್ ಶೋ ಯು. ಓಕೆ, ಕಾಸ್ 2x ಅಂತ ಇದೆ ಅಂದ್ಕೊಳ್ರಿ, ಆವಾಗ ಎಕ್ಸ್ ಜಾಗದಲ್ಲಿ ಏನಿದೆ 2x ಇದೆ ತಾನೆ, ಸೊ 2x ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ನೀವು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ವೆಶನ್. You cannot directly say when do we get x and when do we get 2x. It all depends on question. Question ನೋಡಿದ ಮೇಲೆ ನಾವು ಡಿಸಿಷನ್ ತಗೋಬೇಕು, ಏನೇ ಇದ್ರು ಇನ್ಸ್ಟಂಟ್ ಡಿಸಿಷನ್. ಓಕೆ, ರೈಟ್. ಸೊ ಸಿಮಿಲರ್ಲಿ ಸೈನಿಗೆ ಹೇಳಿದ್ನಲ್ಲ, ಅದೇ ಥರ ಸೇಮ್ ಕೇಸ್ ಇಟ್ ಗೋಸ್ ವಿತ್ ವಾಟ್? ಇಟ್ ಗೋಸ್ ವಿತ್ ಕಾಸ್ ಆಲ್ಸೋ. ಲೈಕ್ ಸೈನಿಗೆ ಕೊಸಿಕೆಂಟ್ ಹೇಗೆ ಬರುತ್ತೋ ಕಾಸಿಗೆ ರೆಸಿಪ್ರೋಕಲ್ ಏನು ಬರುತ್ತೆ? ಸೀಕೆಂಟ್. ಸೊ ನಿಮಗೆ ಯಾವತ್ತೇ ಆಗಲಿ ಎಕ್ಸಾಮಲ್ಲಿ ಕಾಸ್ ಕೊಡೋ ಬದಲು ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ವೈ ಫಾರ್ಮ್ಯಾಟಲ್ಲಿ ಕ್ವಶನ್ ಕೊಟ್ಟರು ಅಂದರೆ ಅಗೇನ್ ದ ಸೊಲ್ಯೂಷನ್ ವಿಲ್ ಬಿ ಸೇಮ್. ಎಕ್ಸ್ ಇಸ್ ಈಕ್ವಲ್ ಟು 2n ಪೈ ಪ್ಲಸ್ ಆರ್ ಮೈನಸ್ ವೈ. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ರೈಟ್, ಕಮಿಂಗ್ ಟು ಲಾಸ್ಟ್ ಫಾರ್ಮ್ಯಾಟ್, ದಟ್ ಈಸ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ವೈ ಕೊಟ್ಟರೆ, ಇಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ವೈ ಫಾರ್ಮ್ಯಾಟಲ್ಲಿ ನಿಮಗೆ ಕ್ವೆಶನ್ ಇದ್ದರೆ ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? n ಪೈ ಪ್ಲಸ್ ವೈ, n ಪೈ ಪ್ಲಸ್ ವೈ, n ಬಿಲಾಂಗ್ಸ್ ಟು z. ಇವೆಲ್ಲ ನೀವು ಬೈಹರ್ಟ್ ಮಾಡಬೇಕಾಗುತ್ತೆ. ಅಂದರೆ ಅರ್ಥ ಮಾಡ್ಕೊಂಡ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಬಟ್
ಎಕ್ಸಾಮಲ್ಲಿ ನೀವು ಅಲ್ಲಿ ಕೂತ್ಕೊಂಡು ಸಾಲ್ವ್ ಮಾಡ್ಲಿಕ್ಕೆ ಬರೋದಿಲ್ಲ. ಯು ಹ್ಯಾವ್ ಟು ಡೈರೆಕ್ಟ್ಲಿ ರಿಮೆಂಬರ್. ಅಂದರೆ tan x = tan y ಬಂತ ತಲೆಯಲ್ಲಿ ಇಮಿಡಿಯೇಟ್ಲಿ ಇದು ಕ್ಲಿಕ್ ಆಗಬೇಕು. x = n² + y ಏನಿದೆ ಅದು ಇದರದ್ದು ಜನರಲ್ ಸೊಲ್ಯೂಷನ್ ಆಗುತ್ತೆ ಅಂತ ತಲೆಯಲ್ಲಿ ಇರಬೇಕು ಅದು. ಓಕೆ ರೈಟ್. ಇದು ಹೇಗೆ ಬರುತ್ತೆ? ಇಫ್ ಯು ವಾಂಟ್ ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ. ಇಲ್ಲ ಮ್ಯಾಮ್ ಐಡಿಯಾ ಸಿಗ್ತಿಲ್ಲ ಅಂತ ಅಂದರೆ ಜಸ್ಟ್ 2 ಸ್ಟೆಪ್ಸ್ ನೋಡ್ಕೊಳ್ಳಿ, ಅದಾದಮೇಲೆ ಪಾಸ್ ಮಾಡಿಬಿಟ್ಟು ನೀವು ಟ್ರೈ ಮಾಡಿ. ಓಕೆ, ಬರಲಿಲ್ಲ ಅಂದರೆ ಆ್ಯಸ್ ಐ ಟೋಲ್ಡ್ ಯು, ಯಾರು ಏನು ಹೊಡಿಯಲ್ಲ ನಿಮಗೆ. ಓಕೆ, ಟ್ರೈ ಮಾಡೋದು ಇಟ್ಸ್ ಅ ಗುಡ್ ಥಿಂಗ್. ಅಟ್ಲೀಸ್ಟ್ ನೀವು ಟ್ರೈ ಮಾಡಿದಾಗ ನಿಮ್ಮ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ. ಬರೀ ಕ್ಲಾಸ್ ಕೇಳಿದ್ರೆ ಅರ್ಥ ಆಗುತ್ತೆ ಬಿಟ್ರೆ ಇನ್ನೇನಿಲ್ಲ. ಬಟ್ ನಿಮ್ಮ ಬ್ರೈನ್ ಆ್ಯಕ್ಟಿವ್ ಆಗಬೇಕು ಅಂತ ಅಂದರೆ ಯು ಹ್ಯಾವ್ ಟು ಟ್ರೈ ಬೈ ಯುವರ್ ಸೆಲ್ಫ್. ಓಕೆ, ಸೊ ಅಬ್ಸರ್ವ್ ಮಾಡಿ, tan x = tan y ಸಿಗ್ತಲ್ಲ. ಸೊ tan x ಕ್ಯಾನ್ ಬಿ ರಿಟನ್ ಆಸ್ sin x by cos x. tan y ಕ್ಯಾನ್ ಬಿ ರಿಟನ್ ಆಸ್ sin y by cos y. ರೈಟ್. ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ sin x × cos y. ಓಕೆ, = sin y × cos x. ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಸ್ವಲ್ಪ ಆಲ್ಟರ್ ಮಾಡಿ ಬರೀತೀನಿ ನೋಡಿ. sin x × cos y ಮೈನಸ್ cos x × sin y. ಏನಿಲ್ಲ, cos x ಫಸ್ಟ್ ಬರ್ಕೊಂಡಿದ್ದೀನಿ, sin y ಆಮೇಲೆ ಬರ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈಸಿಯಾಗಿ ಫಾರ್ಮುಲಾ ಫ್ಲ್ಯಾಶ್ ಆಗಲಿ ಅಂತ ನನಗೆ. ಓಕೆ, = 0. ರೈಟ್, ವೇಟ್ ಅ ಮಿನಿಟ್. ರೈಟ್. ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಎನಿವೇಸ್, sin x cos y ಮೈನಸ್ cos x sin y ಅಂದರೆ ಡೈರೆಕ್ಟಾಗಿ ಫಾರ್ಮುಲಾ ನಮಗೆ ಗೊತ್ತಿದೆ. ಏನು ಫಾರ್ಮುಲಾ? sin x minus y = 0. ಓಕೆ, sin of x minus y ಫಾರ್ಮುಲಾ ಗೊತ್ತಿದೆ ತಾನೆ? ದಟ್ ಇಸ್ ನಥಿಂಗ್ ಬಟ್ sin x cos y minus cos x sin y. ಸೊ ದೇರ್ಫೋರ್ sin ವ್ಯಾಲ್ಯೂಸ್ 0 ಯಾವಾಗ ಆಗುತ್ತೆ? ವೆನ್ ಎವರ್ ದ ಆಂಗಲ್ ಈಸ್ ಇಂಟೆಗ್ರಲ್ ಮಲ್ಟಿಪಲ್ ಆಫ್ pi. ದೇರ್ಫೋರ್ x minus y = nπ, ವೇರ್ n ಬಿಲಾಂಗ್ಸ್ ಟು ಇಂಟೀಜರ್ಸ್. ಓಕೆ, ಸೊ ನಮಗೆ x ಅಷ್ಟೇ ಬೇಕಿರೋದಲ್ವಾ? x = nπ + y, n ಬಿಲಾಂಗ್ಸ್ ಟು z. ಸೊ ದಿಸ್ ಈಸ್ ಯುವರ್ ಜನರಲ್ ಸೊಲ್ಯೂಷನ್. ಐ ಹೋಪ್ ಸೊ ಅರ್ಥ ಆಗಿದೆ ನಿಮಗೆ. ರೈಟ್, ಈಸಿ ಇದೆ. ಜಸ್ಟ್ ಡೆರಿವೇಷನ್ ಏನು ನಿಮಗೆ ಎಲ್ಲೂ ಕೇಳಲ್ಲ, ಡೈರೆಕ್ಟಾಗಿ ಇದನ್ನ ನೆನ್ಪಿಟ್ಕೊಳಕ್ಕೆ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲರೂ. ಬಟ್ ಪ್ರೂಫ್ ಗೊತ್ತಿರಲಿ. ಪ್ರೂಫ್ ಗೊತ್ತಿದ್ದಾಗ ಏನಾಗ್ಬಿಡುತ್ತೆ, ಯಾವುದೇ ಕಾನ್ಸೆಪ್ಟ್ ಇರಲಿ, ಪ್ರೂಫ್ ಎಲ್ಲ ನೀಟಾಗಿ ಗೊತ್ತಿದ್ದಾಗ ಏನಾಗುತ್ತೆ ಅಂದರೆ ಎಕ್ಸಾಮ್ ಹಾಲಲ್ಲಿ ನಿಮಗೆ ಪ್ಲಸ್ಸೋ ಮೈನಸ್ಸೋ ಅಂತ ಏನಾದ್ರು ಡೌಟ್ ಆದರೆ ಆಟ್ ದಟ್ ಟೈಮ್ ವಾಟ್ ಹ್ಯಾಪನ್ಸ್, ಇಮಿಡಿಯೇಟಾಗಿ ರಫ್ ಶೀಟ್ ತೊಗೊಂಡು ನೀವು ಇಮಿಡಿಯೇಟಾಗಿ ಡಿರೈವೇಷನ್ ಮಾಡಿಬಿಟ್ರೆ ನಿಮಗೆ ಪ್ರೂಫ್ ಗೊತ್ತಾಗ್ಬಿಡುತ್ತೆ ಅಲ್ಲೇ. ಅರ್ಥ ಆಯ್ತಲ್ಲ? ಪ್ರೂಫ್ ಅಂತೀನಿ, ಫಾರ್ಮುಲಾ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಏನು ಕನ್ಫ್ಯೂಷನ್ ಇದೆಯಲ್ಲ, ಪ್ಲಸ್ ಇತ್ತೋ ಮೈನಸ್ ಇತ್ತೋ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ. ಗಾಟ್ ಇಟ್? ರೈಟ್. ಸಿಮಿಲರ್ಲಿ ಟ್ಯಾನಿಗೆ ಏನು ಇದೆಯಲ್ಲ ಆನ್ಸರು ಸೇಮ್ ಗೋಸ್ ವಿತ್ ಕಾಟ್. ಯಾಕೆ? ಟ್ಯಾನ್ ಇಂದ ರೆಸಿಪ್ರೋಕಲ್ ಏನಾಗುತ್ತೆ? ಕಾಟ್ ಆಗುತ್ತಾ? ಕಾಟ್ x = cot y ಇದ್ರೆ ಏನಾಗುತ್ತೆ? 1/tan x = 1/tan y. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಈ ಕಡೆ tan y, ಈ ಕಡೆ tan x ಬರುತ್ತೆ. ಆನ್ಸರ್ ವಿಲ್ ಬಿ ಸೇಮ್ ಅಗೇನ್, ರೈಟ್? ಓಕೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ಜನರಲ್ ಸೊಲ್ಯೂಷನ್ಸ್ ಆಫ್ ದೀಸ್ ಆರ್ ಸೇಮ್. ಓಕೆ, ಸೈನು ಕಾಸ್ ಟ್ಯಾನಿಗೆ ಏನಿದೆಯಲ್ಲ ದೇ ಆರ್ ಸೇಮ್ ಫಾರ್ cosecant, secant and cot respectively. Okay, that you have to understand, right? Okay, done. Next ಇನ್ನೇನಿದೆ ಕಾನ್ಸೆಪ್ಟು? ಲೆಟ್ ಮಿ ಟೇಕ್ ದ ಟೆಕ್ಸ್ಟ್ ಬುಕ್. ಎಕ್ಸಸೈಸ್ ಇದೆಯೋ ಇನ್ನೇನಾದ್ರು ಇದೆ ಅಂತ ಚೆಕ್ ಮಾಡ್ಬಿಡೋಣ. ಇದ್ರೆ ಐ ವಿಲ್ ಎಕ್ಸ್ಪ್ಲೇನ್. ಇಫ್ ನಾಟ್ ಎಕ್ಸಸೈಸ್ ಇದೆ ಅಂತ ಅಂದರೆ ಲೆಟ್ ಸಿ. ಯಾ, ಇಟ್ಸ್ ಹಿಯರ್ ಎಕ್ಸಸೈಸ್. ಓಕೆ, tan x tan y ಆಯಿತು, ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್, ಸೈನ್ ಆಯಿತು, ಕಾಸ್ ಆಯಿತು, ಟ್ಯಾನ್ ಆಯಿತು. ಓಕೆ, this is what we proved. Find the solution ಕೇಳಿದರೆ. ಓಕೆ, ಡನ್, ನೋ ಪ್ರಾಬ್ಲಮ್. ರೈಟ್. ದೀಸ್ ಆರ್ ವೆರಿ ಈಸಿ. ಓಕೆ, ಇವನ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನೀವೇ ಟ್ರೈ ಮಾಡಿ. ಬರಲಿಲ್ಲ ಅಂದರೆ ಪ್ಲೀಸ್ ಲೆಟ್ ಮಿ ನೋ, ಐ ವಿಲ್ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಯು. ಓಕೆ, ರೈಟ್. ನೆಕ್ಸ್ಟ್ ಏನಿದೆ? ಇಷ್ಟೇ ಎಕ್ಸಸೈಸ್ ಇರೋದು. ಓಕೆ, ಇಟ್ ವಿಲ್ ಟೇಕ್ 1 more lecture ದೆನ್. ರೈಟ್. ಸೊ ನಾನು ಬರೀ ಎಕ್ಸಸೈಸ್ ಕ್ವೆಶನ್ಸೇ ಇನ್ನೊಂದು ಲೆಕ್ಚರಲ್ಲಿ ರೆಕಾರ್ಡ್ ಮಾಡ್ತೀನಿ. ಇಫ್ ಪಾಸಿಬಲ್ ಟ್ರೈ ಟು ಸಾಲ್ವ್ ಬೈ ಯೋರ್ ಸೆಲ್ಫ್. ಓಕೆ, ಸಿಲೆಬಸಲ್ಲಿ ಇಲ್ಲ ಅಂತ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಏನೋ ಒಂದಿಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಿಸ್ಕ್ರೈಬ್ ಆಗಿದೆ ಅಂದರೆ ಅದನ್ನು ಕಲಿಯೋಕ್ಕೆ ಟ್ರೈ ಮಾಡಿ, ಮ್ಯಾಕ್ಸ್ ಟು ಮ್ಯಾಕ್ಸ್. ಓಕೆ, ಈಗ ನ್ಯೂ ಸಿಲೆಬಸಲ್ಲಿ ಡಿಲೀಟ್ ಮಾಡಿದ್ದಾರೆ. ಈಗಿನ ಟೆಕ್ಸ್ಟ್ ಬುಕ್ ಇಷ್ಟಿದೆ. ಓಕೆ, ವೆನ್ ವಿ ವರ್ ಸ್ಟಡಿಂಗ್ ಇಟ್ ವಾಸ್ ಲೈಕ್ ದಿಸ್, ನೌ ಇಟ್ ಈಸ್ ಲೈಕ್ ದಿಸ್. ಎನಿವೇಸ್, ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಓಕೆ, ಎಕ್ಸಸೈಸ್ ಇಲ್ಲ ಅಂತ ಹೇಳ್ಬೇಡಿ, ಇಲ್ಲೇ ಇದೆ ನೋಡಿ. ಕ್ವೆಶನ್ಸ್ ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಏನಾರು ಮಾಡಿ, ಬಟ್ ಟ್ರೈ ಟು ಸಾಲ್ವ್ ದೆಮ್. ಓಕೆ, ರೈಟ್. ಸೊ ದಟ್ಸ್ ಇಟ್. ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಇದನ್ನು ಬೇರೆಯವರಿಗೆ ಶೇರ್ ಮಾಡಿ. ಶೇರ್ ಮಾಡಿಬಿಟ್ಟು ಅವ್ರಿಗೂ ಹೆಲ್ಪ್ ಆಗಲಿ. ಓಕೆ, ಸೊ ಐ ಹ್ಯಾಡ್ ರಿಟನ್ ಇನ್ ಎ ಫಾರ್ಮ್ಯಾಟ್. ಐ ಜಸ್ಟ್ ಶೋ ಯು. ವೇಟ್ ಎ ಮಿನಿಟ್. ಈ ಥರ ಶಾರ್ಟ್ ನೋಟ್ಸ್ ಅಂತ ಮಾಡ್ತಿರಲ್ಲ, at that time you have to maintain this one. ಈ ಥರ ಬರೆದ್ಬಿಟ್ಟು ಟೈಪ್ ಆಫ್ ಈಕ್ವೇಷನ್, ಸೊಲ್ಯೂಷನ್ ಏನಾಗುತ್ತೆ ಅಂತ ಒಂದು ಕಡೆ ಬರ್ಕೊಂಡ್ಬಿಟ್ರೆ ಇಷ್ಟೊಂದು ಡೆರಿವೇಷನ್ ಎಲ್ಲ ಬೇಡ, ಡೈರೆಕ್ಟಾಗಿ ಇದು ಆನ್ಸರ್ ನೆನಪಿರುತ್ತೆ. ಓಕೆ, ದಿಸ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ಕಾಂಪಿಟೇಟಿವ್ ಪರ್ಪಸ್. ಎನಿವೇಸ್, ಕಾಂಪಿಟೇಟಿವ್ ಕ್ಲಾಸಸ್
ಫ್ಯೂಚರಲ್ಲಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ತೀನಿ. ಬಟ್ ಟಿಲ್ ದೆನ್ ಎಂಜಾಯ್ ವಿತ್ ದೀಸ್ ಕ್ಲಾಸಸ್, ಓಕೆ, ಆ್ಯಂಡ್ ಕೀಪ್ ಸ್ಟಡಿಂಗ್, ಕೀಪ್ ಸಪೋರ್ಟಿಂಗ್ ಮೀ ಆಸ್ ವೆಲ್, ಬಿಕಾಸ್ ನಿಮ್ಮ ಕಾಮೆಂಟ್ಸ್ ಆಗಲಿ, ನಿಮ್ಮ ಸಪೋರ್ಟ್ ಆಗಲಿ, ದ್ಯಾಟ್ ಹೆಲ್ಪ್ಸ್ ಮೀ ಅ ಲಾಟ್, ಬಿಕಾಸ್ ಅದೇ ಮೋಟಿವೇಟ್ ಮಾಡೋದು. ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ರೈಟ್, ಏನಂತಂದರೆ ಮುಂದೆ ಆಡಿಯನ್ಸಿಗೆ ಅರ್ಥ ಆಗ್ತಿದೆ, ಅವರಿಗೆ ಏನೋ ನಾನು ಹೇಳ್ತಾ ಇರೋದು ಕನ್ವೆ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗೋದೇ ಕಾಮೆಂಟ್ಸಿಂದ. ನಿಮ್ಮ ಕಾಮೆಂಟ್ಸಿಂದನೇ ನನಗೆ ಗೊತ್ತಾಗುತ್ತೆ ನಾನು ಟೀಚ್ ಮಾಡ್ತಿರೋ ವೇ ನಿಮಗೆ ಎಕ್ಸಾಕ್ಟಾಗಿ ರೀಚ್ ಆಗ್ತಿದೆಯೋ ಇಲ್ಲ, ಅಥವಾ ನಾನೇನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ದೀನ, ನಾನೇನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆಯೋ, ಇವೆಲ್ಲ ಥಿಂಗ್ಸು ಯು ಆರ್ ದ ಒನ್ಸ್ ಹೂ ವಿಲ್ ಇಂಪ್ರೂವ್ ಮೀ, ರೈಟ್? ಯು ಆರ್ ದ ಒನ್ ಹೂ ವಿಲ್ ಇನ್ಫಾರ್ಮ್ ಮೀ ಆ್ಯಂಡ್ ದೇರ್ ಬೈ ಐ ವಿಲ್ ಇಂಪ್ರೂವ್, ಓಕೆ? ಸೊ ಹಾಗಾಗಿ ಪ್ಲೀಸ್ ಕಾಮೆಂಟ್, ಯು ವಿಲ್ ಲೂಸ್ ನಥಿಂಗ್ ಬಟ್ ಐ ವಿಲ್ ಗೇನ್ ಎ ಲಾಟ್, ಓಕೆ? ಎನಿವೇಸ್, ಕಾಮೆಂಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ನಿಮ್ಮ ಫ್ರೆಂಡ್ಸಿಗೆ ಮಾತ್ರ ದಯವಿಟ್ಟು ಶೇರ್ ಮಾಡಿ. ಎಸ್ಪೆಷಲಿ ದೋಸ್ ಸ್ಟೂಡೆಂಟ್ಸ್, ಶೇರ್ ವಿತ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ವೆರಿ ಡಲ್ ಇನ್ ಸ್ಟಡಿಂಗ್, ಹೂ ಆರ್ ಎಫ್ರೈಡ್ ಆಫ್ ಲೆಕ್ಚರರ್ಸ್, ಡೌಟ್ಸ್ ಕೇಳೋಕೆ ಎದ್ರುಕೊಂತಾರಲ್ಲ, ಅಂಥ ಸ್ಟೂಡೆಂಟ್ಸಿಗೆ ದಯವಿಟ್ಟು ಶೇರ್ ಮಾಡಿ. ಟಾಪರ್ಸ್ ಏನೇನು ಅವರು ಹೋಗ್ಬಿಟ್ಟು ಟೀಚರ್ಸಿನ ತಲೆ ತಿಂದು ಎನಿಹೌ ಹೆಂಗಾದರೂ ಮಾಡಿ ಕಂಟೆಂಟ್ ತಿಳ್ಕೊಂಬಿಡ್ತಾರೆ. ಬಟ್ ಕೆಲವು ಮ್ಯಾಕ್ಸಿಮಮ್ 90% ಸ್ಟೂಡೆಂಟ್ಸ್ ಹೇಗಿರ್ತಾರೆ ಅಂದರೆ, ಹೆದರ್ಕೊಂಡು ಹೇಗೆ ಕೇಳಲಿ ಡೌಟ್ಸ್ನ, ಅಥವಾ ಹೇಗೆ ಅರ್ಥ ಮಾಡ್ಕೊಳ್ಳಿ, ನಾನು ಇಂಪ್ರೂವ್ ಆಗೋಣ ಅಂತ ಇದ್ದೀನಿ, ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಡೀಪಾಗಿ ಹೆಂಗೆ ಅರ್ಥ ಮಾಡ್ಕೊಳ್ಳಿ, ಅದು ಇದು ಭಯ ಇರುತ್ತೆ, ಓಕೆ? ಮೈ ಸಜೆಷನ್ ವುಡ್ ಬಿ, ಡೋಂಟ್ ಬಿ ಸ್ಕೇರ್ಡ್, ಓಕೆ? ಲೆಕ್ಚರರ್ಸ್ ಏನು ಬೇರೆ ಇದರಿಂದ ಬಂದಿಲ್ಲ, ವಿ ಆರ್ ಆಲ್ ಸೇಮ್. ಒನ್ಸ್ ಅಪಾನ್ ಅ ಟೈಮ್ ನಾವು ನಿಮ್ಮ ಥರನೇ ಇದ್ವಿ, ಓಕೆ? ಸೊ ದ್ಯಾಟ್ಸ್ ವೈ ಡೋಂಟ್ ಫಿಯರ್ ಅಬೌಟ್ ಎನಿಥಿಂಗ್ ಅನ್ಲೆಸ್ ಯು ಆರ್ ರಾಂಗ್, ಓಕೆ? ನೀವು ಮಿಸ್ಟೇಕೇ ಮಾಡಿಲ್ಲ ಅಂತಂದರೆ ಎಲ್ಲೂ ಎದುರ್ಕೊಳಕ್ಕೆ ಹೋಗಬೇಡಿ, ರೈಟ್? ದಯವಿಟ್ಟು ನಿಮ್ಮ ಲೆಕ್ಚರರ್ಸಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇಲ್ಲ ಮ್ಯಾಮ್ ನಮಗೆ ಆಗೋದೇ ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಐ ಆಮ್ ಆಲ್ವೇಸ್ ಅವೈಲಬಲ್ ಫಾರ್ ಯು, ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಓಕೆ? ವಾಟ್ ಎವರ್ ಈಸ್ ಪಾಸಿಬಲ್ ಫ್ರಮ್ ಮೀ ಇನ್ ಮೈ ಫ್ರೀ ಟೈಮ್, ಓಕೆ? ನನಗೆ ಫ್ರೀ ಟೈಮ್ ಇದೆ ಅಂತ ಅಂದರೆ ಡೆಫಿನೆಟ್ಲಿ ಐ ವಿಲ್ ಕನ್ವೆ ದ ಥಿಂಗ್ಸ್ ಟು ಯು ಆ್ಯಸ್ ಮಚ್ ಆಸ್ ಯು ವಾಂಟ್. ದ ಓನ್ಲಿ ಥಿಂಗ್ ಐ ವಾಂಟ್ ಫ್ರಮ್ ಯು ಈಸ್ ಸಪೋರ್ಟ್ ಆ್ಯಂಡ್ ಯುವರ್ ಒಪಿನಿಯನ್ಸ್, ಓಕೆ? ಪಾಸಿಟಿವೇ ಹೇಳಬೇಕಂತೇನಿಲ್ಲ. ವಾಟ್ ಆರ್ ದ ಥಿಂಗ್ಸ್ ದಟ್ ಐ ನೀಡ್ ಟು ಇಂಪ್ರೂವ್, ನಾನು ಏನೇನು ಇಂಪ್ರೂವ್ ಮಾಡಬಹುದು ಇನ್ನೂ ಅನ್ನೋದನ್ನು ಯು ಕ್ಯಾನ್ ಲೆಟ್ ಮೀ ನೋ, ಓಕೆ? ಸೊ ದಟ್ ಐ ವಿಲ್ ಮೇಕ್ ಸಮ್ ಚೇಂಜಸ್ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ಸ್, ಓಕೆ? ಸೊ ದಟ್ಸ್ ಇಟ್. ನೆಕ್ಸ್ಟ್ ಲೆಕ್ಚರಲ್ಲಿ ಸಿಗೋಣ. ಟೈಮ್ ಆದರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ, ಏನೋ ಎಕ್ಸಸೈಸ್ ಕ್ವೆಶನ್ಸು. ಇಲ್ಲ ಅಂದರೆ ಡೆಫಿನೆಟ್ಲಿ ವಿಲ್ ಗೋ ವಿತ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ನೆಕ್ಸ್ಟ್ ಸೆಕೆಂಡ್ PU ಚಾಪ್ಟರ್, ಫಸ್ಟ್ PU ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮುಗಿದಿದೆ. ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಹೂ ವಾಂಟ್ ಸೆಕೆಂಡ್ ಇಯರ್ ಟಾಪಿಕ್, ಸೊ ಐ ವಿಲ್ ಕನ್ವೆ ದಟ್ ಥಿಂಗ್, ಓಕೆ? ರೈಟ್. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.